ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯಾಹ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯ ಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ. ಮೃಡ ಮೃಡೇತಿ 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 ವೈ ಭಜತಿ ಯಃ ಸತತಂ ಪ್ರಣತಾಮಿ ಯಾತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ. ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ತುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಹರಿ ಓಂ. ಪೂರ್ವದಲ್ಲಿ ಅನೇಕ ದಾನಗಳ ಬಗ್ಗೆ, ಲಕ್ಷವರ್ತಿ ಬತ್ತಿಯನ್ನು ಸಮರ್ಪಣೆಯನ್ನು ಮಾಡುವುದು, ಘೃತಾಸಕ್ತವಾದಂತಹ ಬತ್ತಿಗಳನ್ನು ಎಣ್ಣೆಯಿಂದ ಮಾಡಿದಂತಹ ಬತ್ತಿ, ಹೀಗೇನೆ ಅನೇಕ ರೀತಿಯಾಗಿ ಅವರವರ ಶಕ್ತಿಯನುಸಾರವಾಗಿ ದೇವರಿಗೆ ಪೂಜೆಗೆ ಅನುಕೂಲವಾಗಿ ಆಗುವಂತೆ ನಾವು ಮಾಡುವುದರಿಂದ ಅನೇಕ ಪುಣ್ಯವನ್ನು ಪೂರ್ವದಲ್ಲಿ ಎಲ್ಲ ನಮಗೆ ತಿಳಿಸಿಕೊಟ್ರು. ನಂತರದಲ್ಲಿ ಬಂದಂತಹ ಅವರಿಗೆ ವಿಶೇಷವಾಗಿ ಸತ್ಕಾರವನ್ನು ಮಾಡುವುದು, ದೃಷ್ಟಿ ಕೊಡುವುದು, ಚೆನ್ನಾಗಿ ಮಾತನಾಡಿಸುವುದು, ಅವರಿಗೆ ಆಸನಾದಿಗಳನ್ನು ಕೊಡುವುದು, ಅವರಿಗೆ ಅನೇಕ ರೀತಿಯ ಸತ್ಕಾರಾದಿಗಳನ್ನು ಮಾಡುವುದು, ಹೀಗೆಲ್ಲ ಮಾಡಲೇಬೇಕು. ಯಾಕೆ ಅಂತಂದರೆ ಬಂದಂತಹ ಅವರು ವಿಶೇಷವಾಗಿ ಅವರು ಛಲಪ್ರತಿಮೆ ಇದ್ದಂತೆ ಎಂಬುದಾಗಿ ಭಗವಂತ ಹೇಳ್ತಾನೆ. ಅಚಲ ಪ್ರತಿಮೆ ಅಂತಂದರೆ ಸಾಲಿಗ್ರಾಮಾದಿಗಳು. ಹೀಗೇನೆ ಇನ್ನು ವಿಶೇಷವಾಗಿ ನನಗೆ ಅತ್ಯಂತ ಪ್ರಿಯವಾದದ್ದು ತುಳಸಿ. ಆ ತುಳಸಿಯನ್ನು ಸಮರ್ಪಣೆ ಮಾಡುವುದರಿಂದ ನನಗೆ ಅತ್ಯಂತ ಸಂತೋಷ ಆಗುತ್ತದೆ. ಲಕ್ಷ್ಮೀದೇವಿ ಎಷ್ಟು ನನಗೆ ಪ್ರಿಯಳಾದವಳು, ಅಷ್ಟೇ ತುಳಸಿಯೂ ಕೂಡ ಅಷ್ಟೇ ಪ್ರಿಯವಾದದ್ದು. ಅಂತಹ ತುಳಸಿಯನ್ನು ನಿತ್ಯವೂ ಕೂಡ ನನಗೆ ಸಮರ್ಪಣೆ ಯಾರು ಮಾಡ್ತಾರೋ ಅವರಿಗೆ ಕಷ್ಟಗಳು ಬರುವುದೇ ಇಲ್ಲ. ತಾತ್ಪರ್ಯ ಬರುವಂತಹ ಕಷ್ಟಗಳನ್ನು ಭಗವಂತ ಕಳೆದು ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಚಿಂತನೆ.
ತುಳಸಿ ಸಿಗದೇ ಇದ್ದರೆ ಕೊನೆಯಲ್ಲಿ ದೇವರಿಗೆ ಸಮರ್ಪಿತವಾದಂತಹ ತುಳಸಿಯನ್ನೇ, ನಿರ್ಮಾಲ್ಯವನ್ನೇ ಅದನ್ನು ದೇವರಿಗೆ ಮತ್ತೆ ಸಮರ್ಪಣೆಯನ್ನು ಮಾಡ್ಬೋದು. ದೇವರಿಗೆ ಸಮರ್ಪಿತವಾದದ್ದನ್ನು ಮತ್ತೆ ಸಮರ್ಪಣೆ ಮಾಡ್ಬೋದೇ ಹೊರತು ಲಕ್ಷ್ಮೀ ಹನುಮಂತ ದೇವರಿಗೆ ಮೊದಲಾದವರಿಗೆ ಸಮರ್ಪಣೆ ಮಾಡಿದ್ದನ್ನು ತೆಗೆದು ಮತ್ತೆ ದೇವರಿಗೆ ಸಮರ್ಪಣೆ ಮಾಡಬಾರ್ದು. ಹೀಗೇನೆ ಪೂರ್ವದಲ್ಲಿ ಸಮರ್ಪಣೆ ಮಾಡಿದ್ದನ್ನಾದರೂ ಸಮರ್ಪಣೆ ಮಾಡಬೇಕು. ಇಲ್ಲದೇ ಇದ್ದರೆ ಕೊನೆಯಲ್ಲಿ ಅಷ್ಟೂ ಇಲ್ಲದೇ ಇದ್ದರೆ ತುಳಸಿ ಕಾಷ್ಟವನ್ನು, ಅದು ಸಿಗದೇ ಇದ್ದರೆ ಮೃತ್ತಿಕಾವನ್ನು, ಕೊನೆಯಲ್ಲಿ ದೇವರ ತುಳಸಿಯ ಸ್ಮರಣೆಯನ್ನು ಮಾಡ್ತಾನು ಅದನ್ನು ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದರು. ಯಾವುದೇ ಒಂದು ಗಂಧವನ್ನು ಸಮರ್ಪಣೆ ಮಾಡುವಾಗಲಿ ಅಥವಾ ಅಕ್ಷತೆಯನ್ನು ಸಮರ್ಪಣೆ ಮಾಡುವಾಗಲಾಗಲಿ, ಯಾವುದನ್ನು ಸಮರ್ಪಣೆ ಮಾಡುವಾಗೂ ಕೂಡ ತುಳಸಿ ಸಹಿತವಾಗಿಯೇ ಮಾಡಬೇಕು. ನಾವು ಗಂಧವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ, ತುಳಸಿ ಸಹಿತವಾಗಿಯೇ ಆ ಗಂಧವನ್ನು ಸಮರ್ಪಣೆಯನ್ನು ಮಾಡಬೇಕು. ಅಷ್ಟು ಮಹತ್ವ ಆ ತುಳಸಿಗೆ ಕೊಟ್ಟಿದ್ದಾರೆ. ಪ್ರತ್ಯೇಕಂ ಪುಷ್ಪಮಾದಾಯ ತುಳಸೀಂ ವಾ ಸಮರ್ಪಯೇತ್ ಪ್ರತ್ಯೇಕಂ ಮೂಲಮಂತ್ರೇಣ ಯುಗಪನ್ ನಾರ್ಪಯೇದ್ ಮಮ. ಪ್ರತ್ಯೇಕವಾಗಿ ಪುಷ್ಪವನ್ನು ಸಮರ್ಪಣೆ ಮಾಡಬಾರದಂತೆ, ತುಳಸಿ ಸಹಿತವಾಗಿಯೇ ಆ ಪುಷ್ಪವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಹೀಗೆ ಅದೆಲ್ಲವನ್ನು ಕೂಡ ಭಕ್ತಿಪೂರ್ವಕವಾಗಿ ಮಾಡಿದಾಗ ಫಲ ಸಿಗ್ತದೆ ಎಂಬುದಾಗಿ ತಿಳಿಸಿ, ಹಾಗೇನೆ ಯಜನ, ಅಧ್ಯಯನ ಮತ್ತು ಪರಿಗ್ರಹ ಎಲ್ಲವೂ ಕೂಡ ಕರ್ತವ್ಯ ಅಂತ ಆಗ್ತದೆ. ಆದ್ದರಿಂದಾಗಿ ಆ ದಾನಾದಿಗಳನ್ನು ಸ್ವೀಕಾರವನ್ನು ಮಾಡುವಾಗೂ ಕೂಡ ನಾವು ವಿಶೇಷವಾಗಿ ಪುಣ್ಯ ಸಂಪಾದನೆಯನ್ನು ಮಾಡಿ ದಾನವನ್ನು ಸ್ವೀಕಾರವನ್ನು ಮಾಡಬೇಕು. ಯಜ್ಞಾದಿಗಳನ್ನು ಮಾಡಿಸುವುದು, ಅಧ್ಯಯನಾದಿಗಳನ್ನು ಮಾಡುವುದು ಎಲ್ಲವೂ ಕೂಡ ಅತ್ಯಂತ ಅವಶ್ಯಕವಾದದ್ದನ್ನು ಮಾಡಲೇಬೇಕು. ಮತ್ತು ಭಗವಂತನಿಗೆ ಯಾವುದು ಪ್ರಿಯವಾದಂದರೆ ಬ್ರಾಹ್ಮಣ ಅಂತಂದರೆ ಬಹಳ ಪ್ರಿಯ ಅಂತಂದರೆ ಅದರಿಂದಾಗಿ ಬ್ರಾಹ್ಮಣನನ್ನು ಸಂತೋಷಪಡಿಸುವುದು ಅಷ್ಟೇ ಅವಶ್ಯಕವಾಗಿದೆ. ಆದ್ದರಿಂದಾಗಿ ನಮ್ಮ ಶಕ್ತಿಗೆ ಅನುಸಾರವಾಗಿ ಆ ಬ್ರಾಹ್ಮಣರನ್ನು ಸಂತೋಷಪಡಿಸುವಂಥ ಕಾರ್ಯವನ್ನು ಮಾಡಬೇಕು ಎಂಬುವಂತಹ ವಿಷಯಗಳನ್ನು ತಿಳಿದು ಮುಂದೆ ಅನೇಕ ವಿಷಯಗಳನ್ನು ಮತ್ತೆ ದೇವಪೂಜೆಯಲ್ಲಿ ನಿತ್ಯವೂ ಕೂಡ ಮಾಡುವಂತಹ, ಪ್ರತಿದಿನವೂ ಕೂಡ ದೇವರಿಗೆ ಅನೇಕ ರೀತಿಯಾಗಿ ಸತ್ಕರ್ಮಗಳನ್ನು ಮಾಡುವುದು ಎಷ್ಟು ಅವಶ್ಯಕವಾಗೋ ಅದೇ ರೀತಿಯಾಗಿ ದೇವರ ಪೂಜೆಯನ್ನು ಮಾಡುವುದು ಅಷ್ಟೇ ಅವಶ್ಯಕವಾಗಿದೆ. ಆ ದೇವರ ಪೂಜೆಯನ್ನು ಮಾಡುವಾಗ ಗಂಧವನ್ನು ಸಮರ್ಪಣೆ ಮಾಡುವುದು, ತುಳಸಿಯನ್ನು ಸಮರ್ಪಣೆ ಮಾಡುವುದು, ಹೀಗೆ ಅನೇಕ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಹಾಗೂ ಅವುಗಳ ಬಗ್ಗೆಯೂ ಕೂಡ ಆ ಭಗವಂತ ತಿಳಿಸ್ತಾ ಇದ್ದಾನೆ. ಶ್ರೀ ವರಾಹೋವಾಚ ಘನೀಭೂತಂ ಚಂದನಂ ಚ ಕಸ್ತೂರಿ ಕುಂಕುಮಾದಿಕಂ ತುಳಸಿ ಮಿಶ್ರಿತಂ ಸರ್ವಂ ತುಳಸಿ ಮಂಜರೀರಪಿ ಪುಷ್ಪಾಣಿ ಚ ಸುಗಂಧೀನಿ ದೂರ್ವಾಶ್ಚಾಪಿ ಮನೋಹರಾಃ ಅಲಂಕಾರಾನ್ ಯಥಾಸ್ಥಾನಂ ಶಕ್ತ್ಯಾ ರತ್ನಾನಿ ಚಾರ್ಪಯೇತ್. ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿ ನಾವು ಕೇಳ್ತೀವಿ. ದೇವರಿಗೆ ನಾವು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡ್ತೀವೋ ಅಷ್ಟು ಗುಣಗಳನ್ನೆಲ್ಲವನ್ನು ಕೂಡ ದೇವರು ನಮಗೆ ಕೊಡ್ತಾನಂತೆ. ಹಾಗೇನೆ ದೇವರನ್ನು ಎಷ್ಟು ಚೆನ್ನಾಗಿ ಕಾಣುವುದಕ್ಕೆ ಸಾಧ್ಯವೋ ಅಷ್ಟು ಚೆನ್ನಾಗಿ ನಾವು ಅಲಂಕಾರವನ್ನು ಮಾಡಬೇಕು. ಹೂಗಳಿಂದಾಗಿ, ಯೋಗ್ಯವಾದಂತಹ ಪದಾರ್ಥಗಳಿಂದ ಅಲಂಕಾರ, ಬೆಳ್ಳಿ ಬಂಗಾರ, ನಮ್ಮ ಯೋಗ್ಯತಾನುಸಾರವಾಗಿ ಪುಷ್ಪಗಳಿಂದ, ಪತ್ರಗಳಿಂದ ದೇವರನ್ನು ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು. ಅಷ್ಟೇ ಇಲ್ಲದೇನೆ ದೇವರಿಗೆ ಗಂಧವನ್ನು ಹಚ್ಚುತ್ತೇವೆ. ಗಂಧವನ್ನು ಹಚ್ಚುವಾಗ ಘನೀಭೂತಂ ಚಂದನಂ ಅಂತಂದರೆ ಘನೀಭೂತ ಗಟ್ಟಿಯಾದಂತಹ ಗಂಧವನ್ನೇ ಸಮರ್ಪಣೆ ಮಾಡಬೇಕು ದೇವರಿಗೆ. ನೀರಾದಂತಹ ಗಂಧವನ್ನು ದೇವರಿಗೆ ಅಪ್ಪಿತಪ್ಪಿಯೂ ಕೂಡ ಸಮರ್ಪಣೆ ಮಾಡಬಾರದು. ಘನೀಭೂತಂ ಚಂದನಂ ಚ ಕಸ್ತೂರಿ ಕುಂಕುಮಾದಿಕಂ ತುಳಸಿ ಮಿಶ್ರಿತಂ ಸರ್ವಂ ತುಳಸಿ ಮಂಜರೀರಪಿ. ತುಳಸಿ ಮಿಶ್ರಿತವಾಗಿಯೇ ಗಂಧವನ್ನು ಸಮರ್ಪಣೆಯನ್ನು ಮಾಡಬೇಕು. ತುಳಸಿ ಮಂಜರಿ ತುಳಸಿಯ ಮಾಲೆಯನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಹೀಗೇನೆ ಪುಷ್ಪಾಣಿ ಹೂಗಳನ್ನು, ಸುಗಂಧಭರಿತವಾದಂಥ ಹೂಗಳನ್ನು ನೋಡಿ, ದೇವರಿಗೆ ನಾವು ಯಾವುದೋ ಒಂದು ವಾಸನೆ ಇಲ್ಲದೆ ಇರುವಂತಹ ಸುಗಂಧರಹಿತವಾದಂತಹ ಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಬಾರದು. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸುಗಂಧೀನಿ ಪುಷ್ಪಾಣಿ, ಸುಗಂಧಭರಿತವಾದಂತಹ ಹೂವನ್ನೇ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ವಾಸನೆ ಇಲ್ಲದೆ ಇರುವಂತಹ ಹೂವನ್ನು ಸಮರ್ಪಣೆ ಮಾಡಬಾರದು. ಯಾಕೆ ಅಂತಂದರೆ ಅದಕ್ಕೂ ಕೂಡ ಒಂದು ನಿಯಮವನ್ನು ತಿಳಿಸ್ತಾರೆ. ಸುಗಂಧಭರಿತವಾದಂತಹ ಪುಷ್ಪವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿದರೆ ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸು, ಕೀರ್ತಿಯನ್ನು ದೇವರು ಕೊಡ್ತಾನಂತೆ. ಹೇಗೆ ಅಂತಂದರೆ ಆ ಗಂಧ, ಸುಗಂಧ ಅದು ವಾಸನೆ ಕೇವಲ ಒಂದು ಕಡೆಯಲ್ಲಿ ಮಾತ್ರ ಇರೋದಿಲ್ಲ, ಎಲ್ಲ ಕಡೆಯೂ ಕೂಡ ಹರಡಿರುತ್ತದೆ. ಸಂಪಿಗೆ ಹೂ ಯಾವುದೋ ಒಂದು ಕಡೆ ಇತ್ತು, ಒಂದು ಮರ ಇತ್ತು, ಒಂದು ಎಲ್ಲೋ ಮರ ಇದ್ದರೆ ಎಲ್ಲಿವರೆಗೂ ವಾಸನೆ ಬರ್ತಾ ಇರ್ತದೆ ಅದು. ಹಾಗೆ ಆ ಸುಗಂಧ ಹೇಗೆ ಎಲ್ಲ ಕಡೆಯೂ ಕೂಡ ಹರಡತ್ತೋ ಅದೇ ರೀತಿಯಾಗಿ ಇವರು ಒಬ್ಬ ವ್ಯಕ್ತಿ, ಇವರು ಅಂತ ಹೇಳಿ ಕೇವಲ ಅವರ ಮನೆಗೆ, ಅಕ್ಕಪಕ್ಕ ಮನೆಯವರಿಗೆ ಅವರ ಬಗ್ಗೆ, ಅವರ ಗುಣಗಳು, ವಿಶೇಷತೆ
ಅಷ್ಟೇ ಗೊತ್ತಾಗಬಾರ್ದು, ಆ ಊರಿನಲ್ಲಿ ಇರುವಂತಹವರೆಲ್ಲರಿಗೂ ಕೂಡ ಗೊತ್ತಾಗುವುದು. ಊರಿನಲ್ಲಿ, ಕೇರಿಯಲ್ಲಿ, ಊರಿನಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಅವರ ಒಳ್ಳೆಯ ರೀತಿಯಿಂದಾಗಿ ಒಳ್ಳೆಯ ಸದ್ಗುಣಗಳಿಂದ ಪ್ರಸಿದ್ಧಿಯಾಗಬೇಕು. ಆ ರೀತಿಯಾಗಿ ವ್ಯಕ್ತಿ ಪ್ರಸಿದ್ಧಿ ಆಗ್ತಾನಂತೆ. ಕೇವಲ ಶ್ರಮ ಒಂದೇ ಇದ್ದರೆ ಸಾಲೋದಿಲ್ಲ, ಶ್ರಮದ ಜೊತೆಯಲ್ಲಿ ಪುಣ್ಯವೂ ಕೂಡ ಇರಬೇಕು ಪ್ರಸಿದ್ಧಿ ಆಗಬೇಕಾದ್ರೆ. ಅನೇಕ ಜ್ಞಾನ ಉಳ್ಳವರಾಗಿರ್ತಾರೆ, ಆದರೆ ಪ್ರಸಿದ್ಧಿನೇ ಇರೋದಿಲ್ಲ. ಯಾಕೆಂದ್ರೆ ಪೂರ್ವ ಪುಣ್ಯ ಎಂಬುದು ಕೂಡ ಅಷ್ಟು ಅವಶ್ಯಕವಾಗಿದೆ. ಆದರೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗೇ ಇರ್ತಾನೆ, ಇವನಕ್ಕಿಂತಲೂ ಕೂಡ ಒಂದು 10% ಕಮ್ಮಿನೇ ಇರ್ತಾನೆ, ಆದರೆ ಬಹಳ ಪ್ರಸಿದ್ಧಿ ಬಂದ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಅವನಿಗೆ ಪುಣ್ಯ ಇದೆ. ಆ ಪೂರ್ವ ಪುಣ್ಯವೂ ಕೂಡ ಅತ್ಯಂತ ಅವಶ್ಯಕವಾದದ್ದು. ಆದ್ದರಿಂದಾಗಿ ಪುಣ್ಯ ಸಂಪಾದನೆ ಎಷ್ಟು ಶ್ರಮವನ್ನು ಪಡ್ತೀವೋ, ಎಷ್ಟು ಶ್ರಮಪಟ್ಟು ಓದ್ತೀವೋ, ಅದರ ಜೊತೆಯಲ್ಲಿ ಪುಣ್ಯವನ್ನು ಅದರ ಸಮಾನವಾಗಿಯೇ ನಾವು ಪಡ್ತಾ ಇರಬೇಕು. ಅಂದರೆ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇರಬೇಕು. ಆಗ ಅದು ನಮಗೆ ಅದು ಯಶಸ್ಸನ್ನು ತಂದು ಕೊಡುತ್ತದೆ. ಹಾಗೇನೆ ದೇವರಿಗೆ ನಾವು ಸುಗಂಧಭರಿತವಾದ ಪುಷ್ಪವನ್ನು ಸಮರ್ಪಣೆ ಮಾಡಿದರೆ ದೇವರು ನಮಗೆ ಯಶಸ್ಸನ್ನು, ಕೀರ್ತಿಯನ್ನು ಕೊಟ್ಟು ಪ್ರಸಿದ್ಧಿಯನ್ನಾಗಿ ಮಾಡ್ತಾನಂತೆ. ಅದು ಭಗವಂತ ಯಾಕೆ ಆ ರೀತಿ ಮಾಡ್ತಾನಂತಂದ್ರೆ, ಒಳ್ಳೆಯ ಸ್ಥಾನ ಕೊಟ್ಟಾಗ ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ದೇವರನ್ನ ಸ್ತೋತ್ರಾದಿಗಳನ್ನು ಮಾಡಿ ಅವನ ಗುಣಗಳನ್ನು ಚಿಂತನೆಯನ್ನು ಮಾಡಬೇಕು ಕೊಟ್ಟಾಗ. ಹಾಗೇನೆ ಆ ಪುಷ್ಪಾಣಿ ಸುಗಂಧೀನಿ ದುರ್ವಾಗಳನ್ನು, ಗರಿಕೆಯನ್ನ, ಮನೋಹರವಾದಂತಹ ಗರಿಕೆಗಳನ್ನು, ಹೀಗೆ ಅನೇಕ ರೀತಿಯಾಗಿ ಭಗವಂತನ ಅಲಂಕಾರವನ್ನು ಮಾಡಬೇಕು. ಶಕ್ತಿಯ ರತ್ನಾನಿ ಚಾರ್ಪಯೇತ್. ನೋಡಿ, ಸುಮ್ಮನೆ ಕೇವಲ ರತ್ನವನ್ನು ಸಮರ್ಪಣೆ ಮಾಡ್ರಿ, ಬಂಗಾರ ಸಮರ್ಪಣೆ ಮಾಡ್ರಿ ಅಂತ ಇಷ್ಟೇ ಹೇಳಲಿಲ್ಲ. ಶಕ್ತಿ ಇದ್ದರೆ ಅದನ್ನು ಮಾಡ್ರಿ. ಸುಮ್ಮನೆ ಮನೆಯಲ್ಲಿ ಏನೂ ಕೂಡ ಇರೋದಿಲ್ಲ, ನಾನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ತೋಡೋಗಿ ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡು ಅಂತ ದೇವರು ಸರ್ವಥಾ ಹೇಳೋದಿಲ್ಲ. ಕೊಡ್ತಾನೆ, ಮಾಡಿದರೆ ದೇವರು ಕೊಡ್ತಾನೆ. ಆದರೆ ನಿನ್ನ ಶಕ್ತಿಗೆ ಅನುಸಾರವೆಷ್ಟು ಶಕ್ತಿ ಇದೆ ನಿನಗೆ, ಆ ಶಕ್ತಿಗೆ ಅನುಸಾರವಾಗಿ ನೀನು ಆ ರತ್ನಾದಿಗಳನ್ನು ಸಮರ್ಪಣೆಯನ್ನು ಮಾಡು ಎಂಬುದಾಗಿ ಹೇಳ್ತಾ, ಹೀಗೇನೆ ನಿತ್ಯವೂ ಕೂಡ ಹೀಗೆ ದೇವರಿಗೆ ಗಂಧವನ್ನ, ಅನೇಕ ರೀತಿಯ ಅಲಂಕಾರಾದಿಗಳನ್ನು, ಪುಷ್ಪವನ್ನ, ಗರಿಕೆ ಮೊದಲಾದವುಗಳನ್ನ, ಹೀಗೇನೆ ತುಳಸಿಯನ್ನ ಎಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡಬೇಕು. ತಥೋ ಧೂಪಂ ಸಮರ್ಪ್ಯಾಥ ದೀಪಂ ಚಾಪಿ ನಿವೇದಯೇತ್. ಹೀಗೇನೆ ದೇವರಿಗೆ ಧೂಪಾದಿಗಳನ್ನು ಮಾಡಿ ದೀಪವನ್ನು ಮಾಡಬೇಕು. ಹೇಗೆ ದೀಪವನ್ನು ಮಾಡಬೇಕು ಅಂತಂದ್ರೆ, ಸಾರ್ಧಂ ದಿವಾರಂ ನೀರಾಜ್ಯ ತಥೋ ನೈವೇದ್ಯಮರ್ಪಯೇತ್. ನೋಡಿ, 3 ಬಾರಿ ಮಾಡಿ ಮತ್ತೆ ಅರ್ಧ ಮಾಡ್ಬೇಕಂತ. ಸಂಪೂರ್ಣವಾಗಿ 3 ಬಾರಿ ದೇವರಿಗೆ ಪ್ರದಕ್ಷಿಣಾಕಾರವಾಗಿ ಆರತಿಯನ್ನು, ದೀಪವನ್ನು ಮಾಡ್ತೀವಲ್ಲ, ಧೂಪ ಆದ ನಂತರ ದೀಪ, ಅಂದ್ರೆ ಏಕಾರ್ತಿ ದೀಪ ಅಂತ ಕರಿತೀವಲ್ಲ ನಾವು. ಹಾಗೇನ ದೀಪವನ್ನ 3 ಬಾರಿ ಮಾಡಿ ಮತ್ತೆ ಅರ್ಧ ಬರ್ಬೇಕಂತೆ. ಸಾರ್ಧಂ ತ್ರಿಸಾರ್ಧಂ ಅಂತ, ತ್ರಿವಾರಂ ಸಾರ್ಧಂ ಅಂದ್ರೆ 3.5 ಅಂತ ಅರ್ಥ. 3 ಮಾಡಿ ಮತ್ತೆ ಅರ್ಧ ಬಂದು ಆಗ ಅದನ್ನು ತೆಗೆದು ಇಡಬೇಕಂತ, ಅದನ್ನ ಆರತಿಯನ್ನು ತೆಗೆದುಕೋಬಾರ್ದು. ಹೀಗೇನೆ ದೀಪವನ್ನು ಈ ಕ್ರಮದಲ್ಲಿ ಮಾಡಬೇಕು, ಏಕಾರ್ತಿಯನ್ನ ಹೀಗೆ ಮಾಡಿ ನಂತರದಲ್ಲಿ ತ್ರಿವಾರಂ ನೀರಾಜ್ಯ ತಥೋ ನೈವೇದ್ಯಮರ್ಪಯೇತ್. ಅನಂತರದಲ್ಲಿ ದೇವರಿಗೆ ನೈವೇದ್ಯವನ್ನ ಸಮರ್ಪಣೆಯನ್ನು ಮಾಡಬೇಕು. ಏನನ್ನ ಸಮರ್ಪಣೆಯನ್ನು ಮಾಡಬೇಕು ದೇವರಿಗೆ ಅಂತಂದ್ರೆ, ಪಕ್ವಾನ್ನಾನಿ ವಿಚಿತ್ರಾಣಿ ವಿವಿಧಂ ಪಾಯಸಂ ತಥಾ ಘನೀಭೂತಂ ಘೃತಂ ಕ್ಷೀರಂ ನವನೀತಂ ತಥಾ ದಧಿ. ನೋಡಿ, ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಪಕ್ವವಾದಂತಹ, ಚೆನ್ನಾಗಿ ಬೆಂದಂತ, ಅರ್ಧಂಬರ್ಧ ಬೇಯಿಸಬಾರ್ದು. ನಾವು ಊಟ ಮಾಡುವುದಕ್ಕೂ ಬೇಯಿಸಬಾರ್ದು, ದೇವರಿಗೆ ಸಮರ್ಪಣೆ ಮಾಡುವುದಕ್ಕೂ ಬೇಯಿಸಬಾರ್ದು. ಸಂಪೂರ್ಣವಾಗಿ ಬೇಯ್ದಿರಬೇಕು. ಚೆನ್ನಾಗಿ ಬೆಂದಂತಹ ಅನೇಕ ರೀತಿಯಾದಂತಹ ಅನ್ನ ಅಂತಂದ್ರೆ ಅತಿಥಿ ಅನ್ನಂ, ತಿನ್ನುವುದಕ್ಕೆ ಯೋಗ್ಯವಾದಂಥ ಪದಾರ್ಥಗಳು ಅಂತ. ಯಾವುದ್ಯಾವ್ದು ಯೋಗ್ಯವಾದದ್ದಿದೆಯೋ ಅವುಗಳನ್ನೆಲ್ಲವನ್ನು ಕೂಡ ಅವರ ಶಕ್ತಿ ಅನುಸಾರವಾಗಿ ಸಮರ್ಪಣೆಯನ್ನು ಮಾಡಬೇಕು. ವಿವಿಧಂ ಪಾಯಸಂ ತಥಾ, ಪಾಯಸ ಮೊದಲಾದವುಗಳನ್ನ. ಅಷ್ಟೇ ಅಲ್ಲದೇನೆ ಘನೀಭೂತಂ ಘೃತಂ, ಗಟ್ಟಿಯಾದ ತುಪ್ಪ. ದೇವರಿಗೆ ನಿತ್ಯವೂ ಕೂಡ ತುಪ್ಪವನ್ನ, ಹಾಲನ್ನ, ಬೆಣ್ಣೆಯನ್ನ, ಮೊಸರನ್ನ ಪ್ರತಿನಿತ್ಯವೂ ಕೂಡ ಸಮರ್ಪಣೆ ಮಾಡಲೇಬೇಕಂತೆ. ಕೊನೆಯಲ್ಲಿ ಪ್ರತಿನಿತ್ಯವೂ ಮಾಡಲೇಬೇಕು. ಆಗದಿದ್ದರೆ ಕೊನೆಯಲ್ಲಿ ಚಾತುರ್ಮಾಸ್ಯದಲ್ಲಿ ಆದರೂ ಕೂಡ 4 ತಿಂಗಳು ಈ ತುಪ್ಪವನ್ನ, ಗಟ್ಟಿಯಾದ ತುಪ್ಪ ಕಾಯಿಸಬಾರ್ದು. ದೇವರಿಗೆ ನೈವೇದ್ಯ ಇಡುವಾಗ ಕಾಯಿಸಿರಬಾರ್ದು. ಗಟ್ಟಿಯಾದಂತಹ ತುಪ್ಪ, ಅದಕ್ಕೆ ಹೇಳ್ತೀವಿ ಘನೀಭೂತಂ ಅಂತ ಪ್ರಯೋಗ ಮಾಡ್ತಾರೆ. ಗಟ್ಟಿಯಾದ ತುಪ್ಪ, ಹಾಲು ಮತ್ತು ಬೆಣ್ಣೆ ಮತ್ತು ಮೊಸರು, ಇಷ್ಟನ್ನು ಕೂಡ ಪ್ರತಿನಿತ್ಯವೂ ಕೂಡ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ಅವಶ್ಯಂ ಅರ್ಪಯದ್ದೇವಿ ಯಥಾಶಕ್ತಿಯಂ ಅಲ್ಪಮೇವ. ಆಗೋದಿಲ್ವಾ, ಕೊನೆಗೆ ಯಥಾಶಕ್ತಿ ಅವನನುಸಾರವಾಗಿ ಸ್ವಲ್ಪ ಆದರೂ ಕೂಡ, ನೋಡಿ ಅದಕ್ಕೆ ಹೇಳ್ತಾರೆ ಅಲ್ಪಮೇವ, ಸ್ವಲ್ಪ ಆದರೂ ಕೂಡ ಅದನ್ನ ಸಮರ್ಪಣೆಯನ್ನು ಮಾಡಬೇಕು. ಸರ್ಕಾರಾಚ ಸಿತಾದೇಯ ತಥೇವ ಆಮಲಕಿ ಫಲಂ. ಸಕ್ಕರೆ, ನಿತ್ಯವೂ ಕೂಡ ದೇವರಿಗೆ ಸಕ್ಕರೆಯನ್ನು ಕೂಡ ಸಮರ್ಪಣೆ ಮಾಡಬೇಕು. ಆದರೆ ಈಗಿರುವಂತಹ ಸಕ್ಕರೆಯಲ್ಲಿ ಯಾವ ಸತ್ವವೆಂಬುದೇ ಇಲ್ಲ, ಎಲ್ಲವೂ ಕೂಡ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರವಾಗಿ
ಸಾವಯವವಾದಂತಹ ಸಕ್ಕರೆಯನ್ನು ತಂದು ದೇವರಿಗೆ ನೈವೇದ್ಯಕ್ಕೋಸ್ಕರವಾಗಿ ಆದರೂ ಕೂಡ ಅದನ್ನು ತಂದಿಟ್ಟು ಅದನ್ನ ದೇವರಿಗೆ ಸ್ವಲ್ಪ ಆದರೂ ನೈವೇದ್ಯ ಮಾಡ್ತಾ ಇರಬೇಕು. ಹೀಗೇನೆ ಪ್ರತಿನಿತ್ಯವೂ ಹೀಗೆ ಮಾಡಿ ಆಮಲಕಿ ನೆಲ್ಲಿಕಾಯಿ ಯಾವ ಕಾಲದಲ್ಲಿ ಸಿಗುತ್ತದೆಯೋ ಆವಾಗ ನೆಲ್ಲಿಕಾಯಿಯನ್ನು ಕೂಡ ಸಮರ್ಪಣೆ ಮಾಡಬೇಕು. ಯದ್ಯದಿಷ್ಟಂ ಭವೇತ್ ಸ್ವಸ್ಯ ವಿಪ್ರಾಣಂ ಚಾಪಿ ಯತ್ ಪ್ರಿಯಂ ತತ್ತನ್ ನಿವೇದಯನ್ ಮಹ್ಯಂ ತತ್ತತ್ ಅನಂತ ಫಲಂ ಶ್ರುತಂ. ಹೀಗೆ ಮಾಡೋದ್ರಿಂದ ಎಷ್ಟು ಅನಂತ ಪುಣ್ಯ ಎಂಬುದು ಬರುತ್ತದೆ. ಅಷ್ಟೇ ಅಲ್ಲದೇನೆ ಮತ್ತೊಂದು ವಿಷಯವನ್ನು ತಿಳಿಸ್ತಾರೆ ನೋಡಿ. ನಮಗೆ ಶಕ್ತಿ ಇತ್ತು ಅಂತಂದ್ರೆ ಬ್ರಾಹ್ಮಣರಿಗೆ ಹೋಗಿ ಕೇಳ್ಬೇಕು. ಬ್ರಾಹ್ಮಣರಿಗೆ ಊಟಕ್ಕೆ ಕರೆದಿರ್ತೀವಿ, ಊಟಕ್ಕೆ ಬರಬೇಕು ಅಂತ. ನಮಗೆ ಸಾಮರ್ಥ್ಯ ಇತ್ತು ಅಂದ್ರೆ ಅವ್ರಿಗೆ ಕೇಳಬೇಕಂತ ಒಂದು ಮಾತು, ನಿಮ್ಗೇನು ಮಾಡ್ಸಾಕ್ಲಿ, ನಿಮಗೇನು ಮಾಡಿಸೋದ್ರಿಂದ ನಿಮ್ಗೆ ಇಷ್ಟವಾದ ಪದಾರ್ಥ ಯಾವುದು ಅಂತ ಕೇಳಬೇಕಂತ ಅವ್ರಿಗೆ ಕೇಳಿ ಅವರು ಹೇಳಿದಾಗ ಅದನ್ನ ಮಾಡ್ಸಾಕಿದಾಗ ಅನಂತ ಫಲಂ ಶ್ರುತಂ, ಹೆಚ್ಚಿನ ಅನಂತ ಪುಣ್ಯ ಎಂಬುದು ಬರುತ್ತಂತೆ. ಆ ರೀತಿಯಾಗಿ ಮಾಡೋದ್ರಿಂದ ಹೀಗೇನೆ ಅಂತ ಹೇಳ್ಬಿಟ್ಟು ನಮಗೆ ಶಕ್ತಿ ಇಲ್ಲ ಅಂತ, ನಮಗೆ ಸಾಮರ್ಥ್ಯ ಇದ್ರೆ ಮಾತ್ರ ಅದಕ್ಕೆ ಮುಂದುವರಿಬೇಕು. ವ್ಯರ್ಥವಾಗಿ ಅವ್ರೇನೋ ದೊಡ್ಡದಾಗಿ ಹೇಳಿದ್ರು ಮಾಡಿಸಾಕ್ಲಿ ಅಂದ್ರೆ ಸುಮ್ಮನೆ ಅದಕ್ಕೆ ಅವ್ರ ಮಾತಿಗೆ ವಿರುದ್ಧವಾಗಿ ನಡೆದಂಗಾಗತ್ತೆ. ಸಾಮರ್ಥ್ಯ ಇತ್ತಂದ್ರೆ ಅದಕ್ಕೆ ಮುಂದುವರಿಬಹುದು. ಹೀಗೇನೆ ಸರ್ವಭೋಜ್ಯೇಶು ಸಾರಂ ವೈ ಋತಮಾಹುರ್ ಮನೀಷಿಣಃ. ನೋಡಿ ಎಷ್ಟು ತುಪ್ಪಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಎಲ್ಲ ಆ ಭೋಜ್ಯಗಳಲ್ಲಿಯೂ ಕೂಡ ಸಾರಭೂತವಾಗಿದಂತೆ ತುಪ್ಪ. ಅದಕ್ಕೋಸ್ಕರವಾಗಿ ನಿತ್ಯವೂ ಕೂಡ ದೇವರಿಗೆ ತುಪ್ಪವನ್ನು ಸಮರ್ಪಣೆಯನ್ನು ಮಾಡಬೇಕು. ಪಿತॄಣಾಂ ಚೈವ ದೇವಾನಂ ಪರಂ ತುಷ್ಟಿಕರಂ ತ್ವಿದಂ. ಪಿತೃದೇವತೆಗಳಿಗೆ ದೇವತೆಗಳಿಗೆ ಎಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಕೊಡೋದು ಯಾವುದು ಅಂದ್ರೆ ತುಪ್ಪ. ಆ ಘೃತವನ್ನ ಸಮರ್ಪಣೆ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಅತ್ಯಂತ ತೃಪ್ತಿ ಎಂಬುದಾಗ್ತದೆ. ದ್ರವೀಭೂತಂ ಘೃತಂ ಚೈವ ದ್ರವೀಭೂತಂ ಚ ಚಂದನಂ ನಾರ್ಪಯೇನ್ ಮಮ ತುಷ್ಟ್ಯರ್ಥಂ ಘನೀಭೂತಂ ತದರ್ಪಯೇತ್. ದ್ರವೀಭೂತ ಗಟ್ಟಿಯಾದಂತಹ ತುಪ್ಪ, ಗಟ್ಟಿಯಾದಂತಹ ಗಂಧ, ಅದನ್ನೇ ಸಮರ್ಪಣೆ ಮಾಡಬೇಕು. ಇಲ್ಲದೆ ಇದ್ರೆ ನನಗೆ ಸಂತೋಷ ಎಂಬುದು ಆಗುವುದಿಲ್ಲ. ಇಷ್ಟೇ ಅಲ್ಲದೇನೆ ಆದ್ರೆ ಎಲ್ಲ ಸಮಯದಲ್ಲೂ ಹಾಗೇನಾ ತುಪ್ಪವನ್ನ ಗಟ್ಟಿಯಾದದ್ದೇ ಸಮರ್ಪಣೆ ಮಾಡ್ಬೇಕಾ? ಹಾಗೇನಿಲ್ಲ. ಅಭಿಷೇಕೆ ಹೋಮೇ ಚ ಅಭಿಷೇಕೆ ತಥಾ ಹೋಮೇ ದ್ರವೀಭೂತಂ ಘೃತಂ ವರಂ ನಾನ್ಯತ್ರ ತತ್ ಪ್ರಶಸ್ತಂ ಸ್ಯಾತ್ ದೇವಪಿತ್ರೇ ಚ ಕರ್ಮಣಿ. ಉಳಿದಂತಹ ಸಂದರ್ಭಗಳಲ್ಲಿ ನಡೆಯುತ್ತೆ. ಈ ಎರಡು ಹೋಮ ಮಾಡುವಾಗ ಅಭಿಷೇಕದ ಸಂದರ್ಭಗಳಲ್ಲಿ ಮಾತ್ರ ಸ್ವಲ್ಪ ನೀರಾಗಿದ್ರೂ ಕೂಡ ಸಮಸ್ಯೆ ಇಲ್ಲ. ದ್ರವೀಭೂತಂ ಘೃತಂ ಚೇವ ದ್ರವೀಭೂತಂ ಚ ಚಂದನಂ ಅಂತಂದ್ರೆ ನೀರಾದಂತಹ ಗಂಧವನ್ನ, ನೀರಾದಂತಹ ತುಪ್ಪವನ್ನ ದೇವರಿಗೆ ಸಮರ್ಪಣೆಯನ್ನು ಮಾಡಬಾರದು. ಮಾಡೋದ್ರಿಂದ ತೃಪ್ತಿ ಎಂಬುದು ಆ ಭಗವಂತನಿಗೆ ತೃಷ್ಟಿ ಎಂಬುದಾಗುವುದಿಲ್ಲ. ಅದು ಹಾಗೇನೆ ಎಲ್ಲಿ ಸಮರ್ಪಣೆ ಮಾಡಬಹುದಂದ್ರೆ ಹೋಮದಲ್ಲಿ ಮತ್ತು ಅಭಿಷೇಕದ ಸಮಯದಲ್ಲಿ ಮಾತ್ರ ಕರಗಿರುವಂತಹ ತುಪ್ಪವನ್ನು ಸಮರ್ಪಣೆಯನ್ನು ಮಾಡಬಹುದು. ಉಳಿದ ಸಮಯದಲ್ಲಿ ಗಟ್ಟಿಯಾದಂತಹ ತುಪ್ಪನೇ. ಬ್ರಾಹ್ಮಣರು ಊಟಕ್ಕೆ ಬಂದಿದ್ದಾರೆ ಅಂದ್ರೆ ನೀರಾಗಿರುವಂತಹ ಕಾಯಿಸಿ ಆ ತುಪ್ಪವನ್ನು ಹಾಕಬಾರ್ದು. ಹಾಗೆಯೇ ಗಟ್ಟಿಯಾದಂತಹ ತುಪ್ಪನೇ ಅವರಿಗೆ ಹಾಕಬೇಕು, ಸಮರ್ಪಣೆಯನ್ನು ಮಾಡಬೇಕು. ಹೀಗೇನಿ ನೋಡಿ, ಘನಂ ಘೃತಂ ಬ್ರಾಹ್ಮಣೇಭ್ಯೋ ಯೋ ಹಿ ಭೋಜಯತೆ ನರಃ ಉತ್ಸವಾದೋ ಪವಿತ್ರಿಕೇವ ಮಮ ತುಷ್ಟ್ಯರ್ಥಮೇವ. ಅವರು ಊಟಕ್ಕೆ ಕರೆದಾಗ ಯಾವ ಸಂದರ್ಭದಲ್ಲಾಗಿರ್ಬೋದು, ಶ್ರಾದ್ದಾದಿಗಳಲ್ಲಿ ಸಮರ್ಪಣೆ ಮಾಡುವಾಗ ಅಥವಾ ಉತ್ಸವಾದಿಗಳಲ್ಲಿ ಏನೋ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತದೆ, ಅದಕ್ಕೋಸ್ಕರ ಕರೆದಿರ್ತೇವೆ. ಆ ಸಮಯದಲ್ಲಿ ಯಾವಾಗ ಸಮರ್ಪಣೆ ಮಾಡುವಾಗ ಕೂಡ ಗಟ್ಟಿಯಾದದ್ದನ್ನೇ ಸಮರ್ಪಣೆಯನ್ನು ಮಾಡಬೇಕು. ಅಭಿವೃದ್ಧಿಂ ಸಂತತೇರ್ಯೋ ಮರ್ತ್ಯೋ ವಾಂಚದಿ ಸರ್ವದ. ನೋಡಿ, ಈ ಏನು ಆಯ್ತು ತುಪ್ಪ ಹಾಕಿದ್ದು ಏನು ಫಲ ಅಂತಂದ್ರೆ ಅವರ ವಂಶ ಅಭಿವೃದ್ಧಿಯಾಗಿ ಹೋಗುತ್ತಂತೆ. ದೇವರಿಗೆ ತುಪ್ಪವನ್ನು ಸಮರ್ಪಣೆ ಮಾಡುವುದರಿಂದ, ಬ್ರಾಹ್ಮಣನಿಗೆ ತುಪ್ಪವನ್ನು ಸಮರ್ಪಣೆ ಮಾಡುವುದರಿಂದ ಅವರ ವಂಶವೇ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲೇ ಊಟಕ್ಕೆ ಹಾಕುವಾಗ ಮೊದಲಿಗೆ ತುಪ್ಪವನ್ನು ಬಡಿಸ್ತಾರೆ. ಅಭಿಗಾರ ಮಾಡ್ರಿ ಅಂತ ಹೇಳಿ ತುಪ್ಪ ಬಡಿಸ್ತಾರೆ. ಮತ್ತೆ ಕೊನೆಯಲ್ಲಿ ಅನ್ನ ಹಾಕಿದ ಮೇಲೆ ಮತ್ತೆ ತುಪ್ಪ ಹಾಕ್ತಾರೆ. ಅಷ್ಟು ಮಹತ್ವ ಆ ತುಪ್ಪಕ್ಕೆ ಹೇಳಿದ್ದಾರೆ. ಯಾಕೆಂದ್ರೆ ಗೋವಿನಿಂದ ಬಂದಿದ್ದು. ಗೋ ಅತ್ಯಂತ ಶುದ್ಧವಾದದ್ದು, ಅನೇಕ ದೇವತೆಗಳ ಸನ್ನಿಧಾನ. ಹೀಗೆ ಅದಕ್ಕೋಸ್ಕರವಾಗಿ ಭಗವಂತನಿಗೆ ಯಾಕೆ ಅಷ್ಟು ಪ್ರಿಯ ಅಂತಂದ್ರೆ ಈ ಕ್ಷೀರ, ಹಾಲಾಗಿರ್ಬೋದು ಎಲ್ಲವೂ ಕೂಡ ಗೋ ಸಂಬಂಧಿ ಆದದ್ದು. ಆದ್ದರಿಂದ ಭಗವಂತನಿಗೆ ಅಷ್ಟು ಪ್ರಿಯವಾದದ್ದು. 33 ಕೋಟಿ ದೇವತೆಗಳ ಸನ್ನಿಧಾನ ಯುಕ್ತವಾದದ್ದು ಆ ಗೋ. ಆದ್ದರಿಂದಾಗಿ ಆ ಗೋವಿನ ಸಂಬಂಧಿಯಾದಂತಹ ಘೃತವನ್ನ ಸಮರ್ಪಣೆಯನ್ನು ಮಾಡಬೇಕು. ಹೀಗೆ ನಂತರದಲ್ಲಿ ದೇವರಿಗೆ ನೀರನ್ನ ಸಮರ್ಪಣೆ ಮಾಡುವಾಗ ಸುಗಂಧಭರಿತವಾದಂತಹ ತಣ್ಣಗಿರುವಂತಹ ನೀರನ್ನ, ಕೇಸರಿ ಎಲ್ಲ ಸಹಿತವಾದ ಮಿಶ್ರಿತವಾದಂತಹ ನೀರು, ಅದರಲ್ಲಿ ಆ ನೀರು ಬಿಸಿ ಇರಬಾರ್ದು. ಸಮರ್ಪಣೆ ಮಾಡುವಾಗ ತಣ್ಣನೆ ನೀರನ್ನ ಸಮರ್ಪಣೆ ಮಾಡಬೇಕು. ಹೀಗೆ ಮಾಡಿ ಅಷ್ಟೋತ್ತರ ಶತಂ ಜಪೇತ್, 108 ಬಾರಿ ದೇವರ ಗಾಯತ್ರಿ ಮಂತ್ರವನ್ನು, ನಾರಾಯಣ ಮಂತ್ರವನ್ನೆಂದು ಜಪವನ್ನು ಮಾಡಿ ನಂತರದಲ್ಲಿ ಜವನಿಕಾ ಅಡ್ಡ ಪರದೆಯನ್ನು ಒಂದು ಹಾಕಿಕೊಂಡು ಜಪವನ್ನು ಮಾಡಿ ನಂತರ ದೇವರಿಗೆ ಎಲ್ಲವನ್ನು ಕೂಡ ಹೀಗೆ ನೈವೇದ್ಯ ಸಮಯದಲ್ಲಿ ಮಾಡಬೇಕು. ನಿಷ್ಠೀವನಂ ಶತಂ ದೃಂಬಂ ದುರಾಪಾಲಾಂಶ ವರ್ಜಯೇ. ಸರಿ, ಈ ರೀತಿಯಾಗಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ಅದರಲ್ಲಿಯೂ ಕೂಡ ಅದೇ ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಇವೆಲ್ಲವನ್ನು ಕೂಡ ಮಾಡಲೇಬೇಕು. ಯಾವುದನ್ನ ಸಮರ್ಪಣೆ ಮಾಡಬಾರ್ದು ಅಂತ ಪ್ರಶ್ನೆಯನ್ನು ಕೂಡ ಅದೇ ಪ್ರಾರಂಭದಲ್ಲಿ ಮಾಡಿದ್ದಾಳೆ.
ಯಾವುದನ್ನು ಸಮರ್ಪಣೆಯನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಲ್ಲವನ್ನು ಕೂಡ ತಿಳಿಸಿ ಅಂತ ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೇನೆ ನಿಷ್ಠೀವನಂ ಸ್ವತಂ ಜೃಂಭಂ ದುರಾವಲಾಪಾಂಶ ವರ್ಜಯೇತ್ ಪ್ರಸನ್ನ ಗಾತ್ರ ಶುದ್ಧೋವಾ ಸುಪ್ಯಮಾನೋನ ವರ್ಜಯೇತ್. ಹೇಗೆ ಯಾವ್ಯಾವ ತಗೋಬೇಕು ಅಂತ ಮುಂದೆ ಹೇಳ್ತಾರೆ. ಹೇಗೆ ಅಂತಂದ್ರೆ ನಿಷ್ಠೀವನಂ ಕ್ಷುತಂ ಜೃಂಭಂ ದುರಲಾಪಂ, ಯಾವುದೊಂದು ಕೆಟ್ಟ ಮಾತನಾಡ್ತಾ ಇರೋದು, ಆ ಸಮಯದಲ್ಲೆಲ್ಲ ನೈವೇದ್ಯ ಮಾಡ್ತಾ ಇರ್ತೀವಿ, ಆ ಸಮಯದಲ್ಲಿ ಬಾಯಿಂದ ಏನೋ ಉಗುಳೋದು, ಏನೋ ಸಿಕ್ಕಾಕೊಂಡಿರೋದ ಉಗುಳೋದು, ಅಥವಾ ಏನೇನೋ ಮಾತಾಡ್ತಾ ಕೂಡೋದು, ನೈವೇದ್ಯ ಮಾಡಬೇಕಾದ್ರೆ ಯಾವ ಕಾರ್ಯವನ್ನು ಕೂಡ ಸರ್ವಥಾ ಮಾಡಬಾರ್ದು. ಜೃಂಭ ಆಕಳಿಸ್ತಾ ಕೂಡೋದು ಅಥವಾ ಮಲ್ಕೊಳ್ಳೋದು, ಪೂಜಾ ದೇವರ ಕೇವಲ ನೈವೇದ್ಯ ಸಮಯದಲ್ಲಿ ಅಂತಲ್ಲ, ಒಟ್ಟು ಪೂಜೆ ಮಾಡುವ ಸಮಯದಲ್ಲಿ ಆಕಳಿಸ್ತಾ ಕೂಡೋದು ಅಥವಾ ಯಾರ ಜೊತೆ ಮಾತಾಡ್ತಾ ಕೂಡೋದು, ಉಗುಳೋದು ಅಥವಾ ಸಂಪೂರ್ಣವಾಗಿ ನಿದ್ದೆ ಹತ್ತು ತೂಕುಡಿಸ್ತಾ ಕೊಡೋದು, ಹೀಗೆ ಯಾವ ಕಾರ್ಯವನ್ನು ಕೂಡ ಮಾಡಬಾರ್ದು. ಎಚ್ಚರದಿಂದಾಗಿ ನಾವು ಆ ಕಾರ್ಯವನ್ನು ಮಾಡಬೇಕು. ನೋಡಿ, ಪ್ರಸ್ವಿನ್ನ ಗಾತ್ರ ಕೃದ್ದೋವ ಸುಪ್ಯಮಾನೋನ ವಾರ್ಚಯೇತ್, ಮಲ್ಕೊಳ್ಳೋದು ಯಾವ ಕಾರ್ಯಗಳನ್ನು ಕೂಡ ಸರ್ವಥಾ ಮಾಡಬಾರ್ದು. ಹೀಗೇನೆ ತಾಂಬೂಲ ದಕ್ಷಿಣವನ್ನು ಅವನ ಶಕ್ತಿಯ ಅನುಸಾರವಾಗಿ ಸಮರ್ಪಣೆ ಮಾಡಬೇಕು. ತುಳಸಿ ಪುಷ್ಪ ಸಂಮಿಶ್ರ ಪುಷ್ಪಾಂಜಲಿ ಮತಾರ್ಪಯತ್ನ, ಕೊನೆಯಲ್ಲಿ ತುಳಸಿ ಮಿಶ್ರಿತವಾದಂಥ ಪುಷ್ಪವನ್ನು ತಗೊಂಡು ದೇವರಿಗೆ ಅದನ್ನು ಸಮರ್ಪಣೆಯನ್ನು ಮಾಡಬೇಕು. ಹೀಗೇನೆ ಆ ದೇವರಲ್ಲಿ ಚಿಂತನೆ. ಹೂವು ಹೇಗೆ ಸುಗಂಧ ಭರಿತವಾಗಿರುತ್ತೋ ಮತ್ತೊಂದು ತಿಳಿಸ್ತಾರೆ, ಪುಷ್ಪ ಎಂಬುದು ಯಾವತ್ತು ಭಾರ ಇರೋ ಪದಾರ್ಥ, ಭಾರ ಇರೋದಿಲ್ಲ, ಅದು ಎತ್ತೋಕೆ ಕಷ್ಟ ಆಗೋದಿಲ್ಲ ನಮ್ಮ ಕೈಯಲ್ಲಿ. ಹಾಗೇನೆ ಜೀವನದಲ್ಲಿ ನಾವು ಕೊನೆಯಲ್ಲಿ ಮಂತ್ರಪುಷ್ಪ ಸಮರ್ಪಣೆ ಮಾಡ್ತೀವಲ್ಲ, ಆ ಸಮಯದ ಚಿಂತನೆ ಮಾಡ್ಬೇಕಂತೆ. ನಾವು ಜೀವನದ ಕಷ್ಟವೇ ಬರಬಾರ್ದು ಅಂತ ಕೇಳೋದಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ನಾವು ಮನುಷ್ಯರು, ಕೇಳಲೇಬೇಕು. ಕಷ್ಟವೇ ಬರಬಾರ್ದು ಅಂತ ಸಾಧ್ಯ ಇಲ್ಲ. ಅದು ಯಾವಾಗಲೂ ಕೂಡ ದೇವರು ಒಳ್ಳೇದು ಮಾಡಬೇಕು. ಕಷ್ಟ ಬಂದರೂ ಕೂಡ ಅದನ್ನ ಸಾಮರ್ಥ್ಯವನ್ನ, ಯಾವುದರ ಸಾಮರ್ಥ್ಯ, ಯಾವುದನ್ನ ಪರಿಹರಿಸುವಂತಹ, ಅದನ್ನು ನಿಭಾಯಿಸುವಂತಹ ಸಾಮರ್ಥ್ಯವನ್ನು ಕೊಡು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕಂತೆ. ಆ ಕ್ರಮದಲ್ಲಿ ಹೇಗೆ ಆ ಪುಷ್ಪ ಹೂ ಎಂಬುದು ಭಾರ ಇರುವುದಿಲ್ಲವೋ, ಅದನ್ನು ಎತ್ತುವುದನ್ನು ಸುಲಭವಾಗಿ ಮಾಡ್ತೀವೋ, ಅದೇ ರೀತಿಯಾಗಿ ಬರುವಂತಹ ಕಷ್ಟಗಳನ್ನು ನಮ್ಮ ಕೈಯಲ್ಲಿ ಎತ್ತುವುದಕ್ಕಾಗಬೇಕು, ಅದನ್ನು ನಿಭಾಯಿಸೋಕ್ಕಾಗಬೇಕು. ಆ ರೀತಿಯಾಗಿ ಇರಲಿ ಅಂತ ಚಿಂತನೆ ರೂಪದಲ್ಲಿ ದೇವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಬೇಕಂತೆ. ಹೀಗೆ ಸಮರ್ಪಣೆ ಮಾಡಿದಾಗ ದೇವರು ಆ ರೀತಿಯ ಪುಷ್ಪದಂತೆ ಅದನ್ನ ಹೇಳ್ತಾರಲ್ಲ, ಹೂ ಎತ್ತದಂಗಾಯ್ತು ಅಂತ. ಅದು ರೂಢಿಯಲ್ಲಿ ಬಂದಿದೆ, ಅದೆಲ್ಲವೂ ಕೂಡ ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಅವುಗಳನ್ನು ಎಲ್ಲ ನಾವು ಕೂಡಿಸ್ಕೊಂಡಿಲ್ಲ ಅಷ್ಟೇ, ಲಿಂಕ್ ಮಾಡ್ಕೊಂಡಿಲ್ಲ. ಅದನ್ನು ಹೂ ಎತ್ತದಂಗಾಯ್ತು ನೋಡ್ರಿ ಅಂತ ಯಾಕಂತಾರೆ? ಹಂಗೆ ಯಾಕೆಂದ್ರೆ ಹೂ ಭಾರ ಇರೋದಿಲ್ಲ. ಹಾಗೇನೆ ಬರುವಂತಹ ಕಷ್ಟಗಳು ಹೂವಿನಂತರ ಇರಲಿ ಅಂತಂದ್ರೆ ಸುಲಭವಾಗಿರ್ಲಿ, ಕಷ್ಟಕರವಾಗಿರುವುದು ಬೇಡ, ನನಗೆ ಅದನ್ನು ಎತ್ತದು ನಿಭಾಯಿಸಕ್ಕಾಗದೇ ಇರುವಂತಹದ್ದು ಬರುವುದು ಬೇಡ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಕುಂತಿ ದೇವಿ ಅವರೆಲ್ಲ ದೊಡ್ಡ ದೊಡ್ಡ ದೇವತೆಗಳು, ಅವರೆಲ್ಲ ಕಷ್ಟ ಬರಲಿ ಅಂತ ಕೇಳ್ತಾರಂತೆ. ವಿಪದ ಸಂತೋನ ಶಾಶ್ವತ ಅಂತ ಸಾಮರ್ಥ್ಯ ನಮ್ಗಿಲ್ಲ, ನಾವು ಹಂಗೆ ಕೇಳೋದೇ ಇಲ್ಲ. ಬಾಯಲ್ಲೇ ನಾನು ಕೇಳ್ತೀನಿ ಅಂತ ಅನ್ಬೋದು, ಅರೆ ಮನಸ್ಸಿಂದ ನಾವು ಕೇಳೋಕೆ ಸಾಧ್ಯ ಇಲ್ಲ. ಆದರೆ ಬರುವಂತಹ ಕಷ್ಟಗಳನ್ನು ನಿಭಾಯಿಸುವಂತ ಸಾಮರ್ಥ್ಯವನ್ನು ಕೊಡು ಎಂಬುದಾಗಿ ಕೂಡ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಹೀಗೆ ದೇವರಿಗೆ ತುಳಸಿ ಪುಷ್ಪಾದಿಗಳನ್ನ ಸಮರ್ಪಣೆ ಮಾಡುವುದು. ಇನ್ನು ಅಕ್ಷತೆಯನ್ನು ಕೂಡ ಅದರ ಜೊತೆ ಸಮರ್ಪಣೆ ಮಾಡುವ ಕ್ರಮ ಇದೆ. ದೇವರ ಪೂಜೆಯಲ್ಲಿ ಇಲ್ಲ, ನಾಕ್ಷತೇರ್ ಅರ್ಚಯೇತ್ ನಾಕ್ಷತಂ ಅರ್ಚಯೇತ್ ವಿಷ್ಣುಂ, ಪೂಜೆಯಲ್ಲಿಲ್ಲ. ಉಳಿದ ಸಮಯದಲ್ಲಿ ಅಕ್ಷತೆಯನ್ನು ಸಮರ್ಪಣೆ ಮಾಡುವಾಗೂ ಅಷ್ಟೇ. ಕ್ಷತ ಅಂದ್ರೆ ನಾಶ ಅಂತ ಅರ್ಥ, ಅಕ್ಷತ ಅಂದ್ರೆ ನಾಶವಾಗದೇ ಇರುವಂತ. ದೇವರಿಗೆ ನಾವು ಅಕ್ಷತೆಯನ್ನು ಸಮರ್ಪಣೆ ಮಾಡ್ತೀವಿ, ಗುರುಗಳಿಗೆಲ್ಲ ಸಮರ್ಪಣೆ ಮಾಡ್ತೀವಿ. ಅವರಲ್ಲಿ ಚಿಂತನೆ ಈ ರೀತಿಯಾಗಿ, ಅಂದ್ರೆ ನಾನು ಸಾಯಲೇಬಾರದು ಅಂತ ಕೇಳ್ಕೊಳ್ಳೋದಲ್ಲ, ಪರಿಪೂರ್ಣವಾದಂಥ ಆಯುಷ್ಯವನ್ನು ಕೊಡು. ಅಕ್ಷತೆಯನ್ನು ದೇವರಿಗೆ ನಾವು ಸಮರ್ಪಣೆ ಮಾಡುವುದರಿಂದ ಪರಿಪೂರ್ಣದ ಆಯುಷ್ಯ ಕೊಡು. ಕೇವಲ ಆಯುಷ್ಯನ ಅಂದ್ರೆ 80ರಿಂದ 100 ತನಕ ಹಾಸಿಗೆ ಮೇಲೆ ಮಲ್ಕೊಂಡು ಆಯುಷ್ಯವನ್ನು ಪಡೆಯೋದಲ್ಲ. ಎಷ್ಟು ವರ್ಷ ಬದುಕಿರ್ತೀವೋ ಅದು ಪೂರ್ಣ ಆಯುಷ್ಯ ನಮಗೆ ಪ್ರಾಪ್ತಿಯಾಗಬೇಕು. ಆ ಪೂರ್ಣ ಆಯುಷ್ಯವು ಆರೋಗ್ಯ ಸಹಿತವಾಗಿರಬೇಕು. ಹೀಗೆ ಆರೋಗ್ಯ ಸಹಿತವಾದಂತಹ ಪೂರ್ಣ ಆಯುಷ್ಯ ಇದ್ರೆ ಮಾತ್ರ ಅದು ಫಲ ಪ್ರಾಪ್ತಿಯಾದಂಗೆ ಅಂತಹ ಫಲವನ್ನು ಕೊಡು ಅಂತ ಅಕ್ಷತೆಯನ್ನು ಸಮರ್ಪಣೆ ಮಾಡ್ತಾ ಚಿಂತನೆ ಮಾಡ್ಬೇಕಂತ. ಹೀಗೇನೆ ಒಂದೊಂದು ಪದಾರ್ಥವನ್ನ, ಒಂದು ಅಕ್ಷತೆಯನ್ನು ಸಮರ್ಪಣೆ ಮಾಡುವಾಗೂ ದೇವರ ಚಿಂತನೆ, ಹೂವನ್ನು ಸಮರ್ಪಣೆ ಮಾಡುವಾಗೂ ಚಿಂತನೆ. ಹೀಗೆ ನಮ್ಮ ಚಿಂತನೆಗಳು ಬೆಳೀತಾ ಹೋಯ್ತು ಅಂತಂದ್ರೆ ಆಗ ಭಗವಂತ ಇನ್ನೂ ಹೆಚ್ಚಿನ ಸ್ಥಾನವನ್ನು, ಒಳ್ಳೆಯ ಯೋಗ್ಯತೆಯನ್ನ ನಮಗೆ ದೇವರು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಮಾಡಿ ಪ್ರಣಾಮಾನ್ ದಂಡವತ್ ಕುರ್ಯಾತ್, ಉದ್ದಕ್ಕೆ ದೇವರಿಗೆ ನಮಸ್ಕಾರ ಮಾಡಬೇಕು ಪುರುಷರು. ಸ್ತ್ರೀಯರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು. ಉರಸ ಶಿರಸ ದೃಷ್ಟ್ಯ ಮನಸ ವತಸ ತಥ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ. ಈ ರೀತಿಯಾಗಿ ನೋಡಿ, ಕೇವಲ ಉದ್ದಕ್ಕೆ ನಮಸ್ಕಾರ ಮಾಡುವುದು ಅಷ್ಟೇ ಅಲ್ಲ, ಉರಸ ಶಿರಸ ದೃಷ್ಟ್ಯ, ದೇವರನ್ನ ಕಣ್ಣಾನೆ ನೋಡ್ಬೇಕು, ಸಂತೋಷದಿಂದ ನೋಡ್ಬೇಕಂತ. ತಲೆ ಭೂಮಿಗೆ ಸ್ಪರ್ಶ ಆಗಬೇಕು, ಹೃದಯ ಭಾಗ, ಮನಸ್ಸು ನೋಡಿ, ಮನಸ್ಸು ಅಲ್ಲಿರಬೇಕು, ದೇವರ ಹತ್ರ ಇಡಬೇಕು, ದೇವರ ಪಾದದಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು. ಉರಸ ಶಿರಸ ದೃಷ್ಟ್ಯ ಮನಸ ವತಸ, ಬಾಯಲ್ಲಿ ಏನೋ ಬೇರನ್ನೇ ಹೇಳ್ತೋದು, ಏನೋ ಬೇರೆ ವಿಚಾರಗಳು ಬರುತ್ತಿರಬಾರ್ದು. ಶ್ರೀ ರಾಘವೇಂದ್ರ ಸ್ವಾಮಿನೇ ನಮಃ, ರಾಮಚಂದ್ರಾಯ ನಮಃ,
ದೇವರ ಸ್ಮರಣೆ ಎಂಬುದು ಬರ್ತಾ ಇರಬೇಕು ಬಾಯಲ್ಲಿ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ. ಒಂದ್ ಕೈ ನಮಸ್ಕಾರ ಮಾಡುದು, ಹಿಂಗೆ ಸೆಲ್ಯೂಟ್ ಹೊಡಿತೀವಲ್ಲ ಹಂಗಲ್ಲ, ಎರಡು ಕೈಗಳಿಂದ ನಮಸ್ಕಾರ ಮಾಡುವಾಗ ಹೀಗೆ ಇರಬೇಕು. ಬಲಗೈಯಿಂದಾಗಿ ಬಲಗಾಲನ್ನು ಭಗವಂತನ ಪಾದವನ್ನು ಮುಡ್ತಾ ಇದ್ದೇನೆ, ಎಡಗೈಯಿಂದ ಭಗವಂತನ ಎಡಕಾಲನ್ನು ಮುಡ್ತಾ ಇದ್ದೇನೆ ಅಂತ ಹೇಳಿ ಸ್ಪರ್ಶ ಮಾಡಬೇಕು. ದಂಡ ಇರುತ್ತಲ್ಲ ಅದು ಉದ್ದವಾಗಿ ಮಾಡಬೇಕು. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ, ಜಾಣು ಮಂಡಿ, ಇವುಗಳಿಂದಾಗಿ ಪ್ರಣಾಮೋಷ್ಟಾಂಗ, ಈ ರೀತಿ ಅಷ್ಟಾಂಗ ನಮಸ್ಕಾರವನ್ನು ಹೇಳಿದ್ದಾರೆ. ಸ್ತ್ರೀಯರಿಗೆ ತ್ರಂಗ ಅಥವಾ ಪಂಚಾಂಗ, ತಲೆಯ ಭಾಗ ಮತ್ತು ಮೊಣಕಾಲು, ಹೀಗೆ ಕೈ, ಹೀಗೆ 3 ಭಾಗಗಳಿಂದ ಪಾದವನ್ನು. ತೆಂಗ ಕೈಯಲ್ಲಿ ಅಂದ್ರೆ 3 ಅಂಗಗಳಿಂದಲೂ ಮಾಡುವಂತ ಕ್ರಮ, ಆದರೆ ಅದು ಕಷ್ಟ ಅಂತೇಳಿ ಪಂಚಾಂಗ, ಕಾಲನ್ನು ಕೂಡ ಸೇರಿಸಿದ್ದಾರೆ. ಹೀಗೆ ಪಂಚಾಂಗಗಳನ್ನ ಮಾಡುವಂತಹ ಕ್ರಮವೂ ಕೂಡ ಇದೆ. ಈ ಕ್ರಮದಲ್ಲಿ ನಮಸ್ಕಾರವನ್ನು ಮಾಡಬೇಕು. ಎಷ್ಟು ಮಾಡಬೇಕು ಅಂತಂದ್ರೆ 40 ತಥಾಷ್ಟ ಅಷ್ಟಚ 48 ಮಾಡಬೇಕು. ಪ್ರದಕ್ಷಿಣ ನಮಸ್ಕಾರವನ್ನು 48 ನಮಸ್ಕಾರವನ್ನು ಮಾಡಬೇಕಂತೆ. ಅಷ್ಟಾಗ್ಲಿಲ್ವಾ 36, ಕೊನೆಗೆ 24, 12 ಆದ್ರೂ ಕೂಡ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಅಥವಾ ಅಷ್ಟು ಆಗಲ್ಲ ಪಂಚಾಧಿಕಾನ್, ಅದಕ್ಕಿಂತ ಕೆಳಗೆ ಮಾಡಬಾರ್ದು, 5ಕ್ಕಿಂತ ಹೆಚ್ಚು ನಮಸ್ಕಾರಗಳನ್ನು ಮಾಡಬೇಕು. ಪ್ರದಕ್ಷಿಣೆಯನ್ನ ಚತಸ್ತ್ರುಭ್ಯ ಅಧಿಕಾಹ, 4ಕ್ಕಿಂತ ಹೆಚ್ಚು ಪ್ರದಕ್ಷಿಣೆಯನ್ನು ಮಾಡಬೇಕು. ನಮಸ್ಕಾರವನ್ನು 5 ಪ್ರದಕ್ಷಿಣೆಕ್ಕಿಂತ ಹೆಚ್ಚು ಮಾಡಬೇಕು. 5 ಪ್ರದಕ್ಷಿಣೆಯನ್ನು ಮಾಡುವುದು, 5 ನಮಸ್ಕಾರವನ್ನು ಮಾಡೋದು, 4 ಪ್ರದಕ್ಷಿಣೆ ಆದ್ರೂ ಕೂಡ ಮಿನಿಮಮ್ ಮಾಡಲೇಬೇಕು. 3 ಪ್ರದಕ್ಷಿಣೆ ಅಂತ ಅದೇನೋ ರೂಢಿಯಲ್ಲೆಲ್ಲ ಬಂದ್ಬಿಟ್ಟಿರತ್ತೆ. 5 ಮಿನಿಮಮ್ 4 ಆದ್ರೂ ಪ್ರದಕ್ಷಿಣೆ ಮಾಡಬೇಕು, 5 ನಮಸ್ಕಾರಗಳನ್ನ ಹಾಕಬೇಕು ದೇವರಿಗೆ. ಪ್ರಾರಂಭದಲ್ಲಿ ಬಂದಾಗ ಒಂದು ಹಾಕಿ, ಹಾಗೇನೆ 4 ಪ್ರದಕ್ಷಿಣೆ ಆಗ್ತಾ ಒಂದೊಂದಾಗಿರುತ್ತೆ, ಕೊನೆಯಲ್ಲಿ ಮತ್ತೊಂದು ಹಾಕಿದಾಗ 5 ಆಗ್ತದೆ. ಹೀಗೆಯೂ ಕೂಡ ಮಾಡಬಹುದು. ಈ ಕ್ರಮದಲ್ಲಿ ದೇವರಿಗೆ ಈ ಪೂಜಾದಿಗಳನ್ನು ಮಾಡುವುದು. ಪ್ರಾರಂಭದಲ್ಲಿ ಅಭಿಷೇಕಾದಿಗಳೆಲ್ಲ ಅನೇಕವಿದೆ, ಷೋಡಶೋಪಚಾರ, ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಮುಖ್ಯವಾಗಿ ಹೇಳುವಂಥ ವಿಷಯಗಳನ್ನ ಇಲ್ಲಿ ಪ್ರಸ್ತುತಿ ಮಾಡ್ತಾ ಇದ್ದಾರೆ. ಹೀಗೇನೆ ತಸ್ಯೇವ ಸರ್ವತೀರ್ಥಾನಾಂ ಜಾಯದೆ ಸ್ನಾನಜಂ ಫಲಂ ಚಂದನೇಶ್ಚರ್ಚಿತ ವಿಪ್ರಾಹ ಪುಷ್ಪಧೂಪಾದಿಕ ಪೂಜಿತ. ಇಷ್ಟೆಲ್ಲ ಮಾಡಿ ಆ ಬ್ರಾಹ್ಮಣರಿಗೆ ಯೋಗ್ಯವಾದಂತಹ ತೀರ್ಥಾದಿಗಳನ್ನು ಕೊಟ್ಟು, ಗಂಧಾದಿಗಳನ್ನೆಲ್ಲ ಕೊಟ್ಟು ಅವರು ಸಂತೋಷಪಡಿಸಿ ಅವರಿಗೆ ಯಥೇಷ್ಟ ಭೋಜನಕ್ಕೆ ಹಾಕಬೇಕು. ಇದರಿಂದ ಅತ್ಯಂತ ಪಾಯಸಾದಿಗಳನ್ನು, ಘನೀಭೂತವಾದ ಘೃತ, ಕ್ಷೀರ ಎಲ್ಲವನ್ನು ಕೂಡ ಅವರಿಗೆ ಸಮರ್ಪಣೆಯನ್ನು ಮಾಡಿ ಅವರಿಗೆ ತೃಪ್ತಿ ಪಡಿಸಬೇಕು. ಇಷ್ಟೆಲ್ಲ ಮಾಡುವುದರಿಂದ ನನಗೆ ಅತ್ಯಂತ ಪ್ರಿಯವಾದದ್ದು ಈ ಕಾರ್ಯಗಳು ಎಂಬುದಾಗಿ ತಿಳಿಸಿ ಇನ್ನೂ ಕೂಡ ಹೇಳ್ತಾರೆ. ತರ್ಪಯೇನ್ ಮಮ ತುಷ್ಟ್ಯರ್ಥಂ ಮನ್ಮುಖಂ ಬ್ರಾಹ್ಮಣಾಯತಃ. ನನಗೆ ಸಮರ್ಪಣೆ ಮಾಡುವುದು ಹೇಗೆ ಹೋಮದಲ್ಲಿ ಸಮರ್ಪಣೆಯನ್ನು ಮಾಡ್ತೀವೋ, ಹೋಮದಲ್ಲಿ ಆಹುತಿಗಳನ್ನು ಹಾಕಿ ಸಮರ್ಪಣೆ ಮಾಡದಂತೆ ನಿತ್ಯವೂ ಕೂಡ ಹೇಗೆ ಸಮರ್ಪಣೆ ಮಾಡುವುದಂದ್ರೆ ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕುವುದರಿಂದಾಗಿ ನನಗೆ ಸಮರ್ಪಣೆ ಮಾಡದಂತೆ ಆಗ್ತದೆ ಎಂಬುದಾಗಿ ತಿಳಿಸಿ ಮುಂದೆ ತಿಳಿಸ್ತಾರೆ ನೋಡಿ. ಎಷ್ಟು ಸನ್ಯಾಸಿನೋ ವಿಪ್ರಾನ್ ಶಾಂತಾನ್ ದಾತಾನ್ ವಿರಾಗಿಣಃ ಭೋಜಯೇದ್ ಭಕ್ತಿಪೂರ್ವಂ ತು ತಸ್ಯ ಪುಣ್ಯಂ ಅನಂತಕಂ. ನೋಡಿ, ಸನ್ಯಾಸಿಗಳು ಯಥೋದತ್ತಂ ಅನಂತಕಂ, ಅವರ ಇದ್ರ ಹಸ್ತೋದಕ ಮಂತ್ರದಲ್ಲಿ ಹೇಳ್ತೀವಿ ಕೊನೆಯಲ್ಲಿ, ಯತಿಗಳಿಗೆ ಸಮರ್ಪಣೆಯನ್ನು ಮಾಡಿದರೆ ಅನಂತ ಪುಣ್ಯ ಎಂಬುದು ಬರುತ್ತದೆ. ಸನ್ಯಾಸಿನಃ ವಿಪ್ರಾನ್ ಶಾಂತಾನ್, ಅವರು ಹೇಗಿರಬೇಕು ಅಂತಂದ್ರೆ ಶಾಂತ ಸ್ವಭಾವರಾಗಿರ್ಬೇಕು, ವೈರಾಗ್ಯ ಶಿಖಾಮಣಿಗಳಾಗಿರ್ಬೇಕು. ವಿಪ್ರಾನ್ ಬ್ರಾಹ್ಮಣರು, ಸನ್ಯಾಸಿಗಳು ಈ ರೀತಿಯಾದಂಥ ಲಕ್ಷಣಯುಕ್ತರಾದಂಥ ಯತಿಗಳಿಗೆ ಸಮರ್ಪಣೆ ಮಾಡುವುದರಿಂದ ಅನಂತ ಫಲ ಎಂಬುದು ಪ್ರಾಪ್ತಿಯಾಗುತ್ತೆ. ಹೇಗೆ ಸಮರ್ಪಣೆ ಮಾಡಬೇಕು? ಭಕ್ತಿಪೂರ್ವಂ ತು ತಸ್ಯ, ಭಕ್ತಿಪೂರ್ವಕ ಅವರಿಗೆ ಸಮರ್ಪಣೆ ಮಾಡಿದರೆ ಈ ರೀತಿಯಾಗಿ ಫಲಪ್ರಾಪ್ತಿಯಾಗ್ತದೆ. ಇನ್ನೂ ಮೇಲಿಂದ ತಿಳಿಸ್ತಾ ನೋಡಿ. ನೈಷ್ಠಿಕಿ ಬ್ರಹ್ಮಚಾರಿಯೋ ಗೃಹಸ್ಥಾದ್ ದ್ವಿಗುಣೋ ಸ್ಮೃತಃ. ಬ್ರಾಹ್ಮಣರಿಗೆ, ಗೃಹಸ್ಥರಿಗೆ, ಮದುವೆ ಆದವರು ಅಂಥವರಿಗೆ ಸಮರ್ಪಣೆ ಮಾಡಿದಾಗ ಎಷ್ಟು ಪುಣ್ಯ ಬರುತ್ತದೆಯೋ, ನೈಷ್ಠಿಕ ಬ್ರಹ್ಮಚಾರಿಗಳು ಅಂತಂದ್ರೆ ಮದುವೆಯನ್ನೇ ಆಗದೇನೆ ನೈಷ್ಠಿಕ ಬ್ರಹ್ಮಚಾರ್ಯವನ್ನು ಯಾರು ಪಾಲನೆಯನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಚೆನ್ನಾಗಿ ಎಲ್ಲ ಸಂಧ್ಯಾವಂದನಾದಿಗಳು, ಸತ್ಕರ್ಮಗಳು, ದೇವಪೂಜಾದಿಗಳನ್ನ ಯಾರು ಮಾಡ್ತಾ ಇರ್ತಾರೋ ಅಂಥವರಿಗೆ ಸಮರ್ಪಣೆ ಮಾಡಿದರೆ ದ್ವಿಗುಣಂ ಸ್ಮೃತಃ, 2 ಪಟ್ಟು ಪುಣ್ಯ ಬರುತ್ತದಂತೆ. ಆ ನೈಷ್ಠಿಕ್ಯ ಬ್ರಹ್ಮಚರ್ಯವನ್ನು ಯಾರು ಪಾಲನೆಯನ್ನು ಮಾಡ್ತಾರೋ ಅವರಿಗೆ ಸಮರ್ಪಣೆಯನ್ನು ಮಾಡಿದರೆ ನೈಷ್ಠಿಕಿ ಬ್ರಹ್ಮಚಾರಿಯೋ ಗೃಹಸ್ಥ ದ್ವಿಗುಣೋಸ್ಮೃತಃ, 2 ಪಟ್ಟು ಪುಣ್ಯ ಎಂಬುದು ಪ್ರಾಪ್ತಿಯಾಗ್ತದೆ. ನೋಡಿ, ಅಂತಹ ವಿಶೇಷ. ಸನ್ಯಾಸಿ ದ್ವಿಗುಣ ತಸ್ಮಾತ್ ಗೃಹಸ್ಥೋ ಭವೇದಿತಿ, ಅವ್ರಕ್ಕಿಂತಲೂ ಕೂಡ ಸನ್ಯಾಸಿಗಳ ಸಮರ್ಪಣೆ ಅದರ 2 ಪಟ್ಟು ಪುಣ್ಯ. ಗಾರ್ಹಸ್ಥ್ಯಂ ಅಗೃಹೀತ್ಯೈವ ಬ್ರಹ್ಮಚಾರಿ ಯತಿರ್ಭವೇತ್. ಗೃಹಸ್ಥಾಶ್ರಮವನ್ನು ಸ್ವೀಕಾರವನ್ನು ಮಾಡದೇನೆ ಯತಿಗಳು ಯಾರಾಗಿರ್ತಾರೋ, ಕೆಲವರು ಅನೇಕ ಸಂಪ್ರದಾಯಗಳಿದೆ, ಗೃಹಸ್ಥಾಶ್ರಮವನ್ನು ಪ್ರವೇಶವನ್ನು ಮಾಡಿ ನಂತರದಲ್ಲಿ ಯತಿಗಳಾಗುವುದು, ಅಥವಾ ನೇರವಾಗಿ ಯತಿಗಳಾಗುವುದು, ಬ್ರಹ್ಮಚರ್ಯದಿಂದ ನೇರವಾಗಿ ಯತ್ಯಾಶ್ರಮವನ್ನು ಸ್ವೀಕಾರವನ್ನು ಮಾಡುವುದು, 4ನೇ ಆಶ್ರಮವನ್ನು. ಹೀಗೆ ಯಾರು ನೇರವಾಗಿ ಬ್ರಹ್ಮಚರ್ಯದಿಂದ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಸಮರ್ಪಣೆ ಮಾಡೋದು ಇನ್ನೂ ಹೆಚ್ಚಿನ
ಪುಣ್ಯ ಎಂಬುದಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ಸನ್ಯಾಸಿ ದ್ವಿಗುಣಸ್ತಸ್ಮಾತ್ ಗೃಹಸ್ಥೋ ಭವೇದ್ಯತಿ ಗಾರ್ಹಸ್ಥಂ ಅಗೃಹೀತ್ಯೇವ. ಗಾರ್ಹಸ್ಥ ಅಂದರೆ ಗೃಹಸ್ಥಾಶ್ರಮವನ್ನು ಅಗೃಹೀತ್ಯೇವ ಸ್ವೀಕಾರ ಮಾಡದೇನೆ ಬ್ರಹ್ಮಚಾರಿ ಯತಿರ್ಭವೇತ್. ಬ್ರಹ್ಮಚಾರಿ ಯತಿಯಾದರು ಅಂತಂದರೆ ಸನೈಷ್ಟಿಕ ತ್ರಿಗುಣಿತಂ ಭೋಜಿತೋ ದದತಃ ಫಲಂ. ಅವರಿಗೆ ಸಮರ್ಪಣೆ ಮಾಡಿದರೆ ಅದರ 3 ಪಟ್ಟು ಹೆಚ್ಚಿನ ಪುಣ್ಯ ಎಂಬುದು ಪ್ರಾಪ್ತಿಯಾಗ್ತದೆ. ಅಂತಹ ವಿಶೇಷತೆ ಈ ಯತಿಗಳಿಗೆ. ಅದರಲ್ಲೂ ಕೂಡ ಬ್ರಹ್ಮಚರ್ಯಾವಸ್ಥೆಯಿಂದ ನೇರವಾಗಿ ಈ ಯಾವ ಅಷ್ಟಮತಗಳು ಉತ್ತರ ಎಲ್ಲ ಅನೇಕ ಇದೆ, ಅನೇಕ ಯತಿಗಳಿದ್ದಾರೆ. ಅವರೆಲ್ಲರೂ ಕೂಡ ಹೀಗೆ ಆಶ್ರಮ ಈ ರೀತಿಯಾಗಿ ಆಚರಣೆಯನ್ನು ಮಾಡಿರ್ತಾರೆ. ಈ ರೀತಿ ಮಾಡಿದಂಥವರಿಗೆ ಸಮರ್ಪಣೆ ಮಾಡಿದರೆ ಹೆಚ್ಚಿನ ದ್ವಿಗುಣ 3 ಪಟ್ಟು ಪುಣ್ಯ ಎಂಬುದು ಪ್ರಾಪ್ತಿಯಾಗ್ತದೆ, ಫಲ ಎಂಬುದು ಪ್ರಾಪ್ತಿಯಾಗ್ತದೆ. ಹೀಗೇನೆ ಅನೇಕ ವಿಷಯಗಳು. ಅಷ್ಟಪೂರ್ವದಲ್ಲಿ ತಿನ್ನೇ ದಿನ ಚಿಂತನೆ ಮಾಡದಂತೆ ಊಟಕ್ಕೆ ಹೋಗಿರ್ತೀವಿ, ಎಲ್ಲ ಈ ರೀತಿಯಾಗೆಲ್ಲ ಕರೆದಿರ್ತಾರೆ. ಬ್ರಾಹ್ಮಣರಿಗೆ ಕರೆದ ಕೊನೆಯಲ್ಲಿ ಏನು ಮಾಡಬೇಕು ಅಂದರೆ ಅಸ್ಯವಾಮೀಯ ಸೂಕ್ತ ಅದನ್ನು 2 ಬಾರಿ ಹೇಳುವುದು ಅಥವಾ 100 ಬಾರಿ ಗಾಯತ್ರಿ ಮಂತ್ರ ಜಪನವನ್ನು ಮಾಡಬೇಕು. ಈ ರೀತಿಯಾಗೆಲ್ಲ ಮಾಡುವುದರಿಂದ ಏನೇ ಪಾಪಗಳು ನಮ್ಮ ಪುಣ್ಯ ಹೋಗಿದ್ರು ಕೂಡ ಮತ್ತೆ ಬರುತ್ತದೆ. ಈ ಕ್ರಮದಲ್ಲಿ ಮಾಡಬೇಕು. ಪ್ರತಿನಿತ್ಯವೂ ಕೂಡ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡುವಾಗ ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮುತ್ತಿತಾಪತ್ಕುಲ ಧೂಮಕೇತವ ಅಪಾರ ಸಂಸಾರ ಸಮುದ್ರ ಸೇತವಃ ಪುನಂತು ಮಾಂ ಬ್ರಾಹ್ಮಣ ಪಾದವಾಂಸವಃ ಅಪದ್ಘನದ್ವಾಂತ ಸಹಸ್ರವಾನವಃ ಸಮೀತಾರ್ಥಾರ್ಪಣ ಕಾಮಧೇನವಃ ಸಮಸ್ತ ತೀರ್ಥಾಂಬು ಪವಿತ್ರ ಮೂರ್ತಯೋ ರಕ್ಷಂತು ಮಾಂ ಬ್ರಾಹ್ಮಣ ಪಾದವಾಂಸವಃ ಅಂತ ಹೇಳಿ ಬ್ರಾಹ್ಮಣರಿಗೆ ನಮ್ಮ ಪಾದವನ್ನು ತೊಳೆದು ಅವರಿಗೆ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಅವರಿಗೆ ಎಲ್ಲ ಪೂಜಾದಿಗಳನ್ನು ಎಲ್ಲ ರೀತಿಯ ಅರ್ಚನಾದಿಗಳನ್ನು ಅವರಿಗೆ ಯೋಗ್ಯವಾದ ಸತ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಬೇಕು. ಹೀಗೆಲ್ಲ ಮಾಡುವುದರಿಂದ ನನಗೆ ಅತ್ಯಂತ ಪ್ರಿಯವಾದಂಥ ಕಾರ್ಯಗಳು ಎಂಬುದಾಗಿ ತಿಳಿಸಿ ಅದರಲ್ಲಿ ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಯಾರು ಮಾಡ್ತಾರೋ ಅವರಿಗಿನ ಹೆಚ್ಚಿನ ಪುಣ್ಯ ಎಂಬುದು ಪ್ರಾಪ್ತಿಯಾಗ್ತದೆ. ಹೀಗೆ ತಿಳಿಸಿ ಮುಂದೆ ತಿಳಿಸ್ತಾರೆ. ಮತ್ತೆ ಧರಣಿದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಸ್ವಾಮಿ ನೋಡಿ ಅವಳು ಕೇಳುವುದು ಸ್ಪಷ್ಟ ತಿಳ್ಕೋಬೇಕು, ಅವಳಿಗೆ ಯಾವ ರೀತಿಯ ಅಜ್ಞಾನ ಎಂಬುದಿಲ್ಲ. ನಮಗೋಸ್ಕರವಾಗಿ ನಮಗೆ ಸಂಶಯ ಬರ್ತಾ ಇರುತ್ತಲ್ಲ, ನಮಗೆ ಹೇಗೆ ಸಂಶಯಗಳು ಬರ್ತದೆ ಆ ಸಂಶಯಗಳನ್ನೆಲ್ಲ ಲಕ್ಷ್ಮೀದೇವಿ ತಾನೇ ಹಿಂಗೆ ಜನ ಪ್ರಶ್ನೆ ಮಾಡಬಹುದು ಅಂತ ಹೇಳಿ ತಾನು ಕೇಳ್ತಿರೋದೇ ಹೊರತು ಅವಳಿಗೆ ಈ ಸಂಶಯಗಳು ಯಾವುದೂ ಕೂಡ ಇಲ್ಲ. ಕೇಳ್ತಾರೆ, ಭಗವಂತ ದೇವರೇ ನೀನು ಮಲ್ಕೊಂಡಿರ್ತೀಯ, ಈ ಯಾವ ದಕ್ಷಿಣಾಯನದಲ್ಲಿ ನೀನು ಮಲಗಿರುವಂಥ ಸಮಯ ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಆ ಸಮಯದಲ್ಲಿ ನಾವು ಯಾರನ್ನು ಪೂಜೆ ಮಾಡಬೇಕು? ನೀನು ಮಲಗಿರುವಂಥ ಸಮಯದಲ್ಲಿ ಮಲಗಿದಾಗ ಯಾರನ್ನೂ ಕೂಡ ನಾವು ಪೂಜೆ ಮಾಡ್ತೀವ? ಮಾಡೋದಿಲ್ಲ. ಹಾಗೆ ನೀ ಮಲಗಿರ್ತೀಯ, ನೀನು ಮಲಗಿದಾಗ ನಾವು ಯಾರನ್ನ ಪೂಜೆ ಮಾಡಬೇಕು? ಬೇರೆ ದೇವತೆಗಳನ್ನು ಪೂಜೆ ಮಾಡಬೇಕಾ ಅಥವಾ ಹೇಗೆ? ಅದನ್ನು ತಿಳಿಸಿಕೊಡು ಅಂತ ಕೇಳಿದಾಗ ಆಗ ಭಗವಂತ ಸ್ಪಷ್ಟವಾಗಿ ಎಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾನೆ. ಮಮಾಲಸ್ಯಂಚ ನಿದ್ರಾಚ ದುಃಖಂ ಅಜ್ಞಾನಮೇವಚ ಅಶಕ್ತ್ಯಾದಿನ ಚೈವಾಸ್ತಿ ಸರ್ವದೋಷ ವಿವರ್ಜನಾತ್. ನನ್ನಲ್ಲಿ ಯಾವ ದೋಷಗಳು ಕೂಡ ಇಲ್ಲ. ಅಜ್ಞಾನ, ಆಲಸ್ಯ, ನಿದ್ರ, ದುಃಖ, ಅಶಕ್ತಿ ಅಂದರೆ ಆಗೋದಿಲ್ಲ, ನನ್ನ ಕೈಲಿ ಎತ್ತಕ್ಕಾಗಲ್ಲ ಅಥವಾ ನನ್ನ ಕೈಲಿ ಈ ಕೆಲಸ ಆಗಲ್ಲ ಅನ್ನೋದು ಯಾವ ದೋಷಗಳು ಕೂಡ, ಸರ್ವ ದೋಷಗಳು, ಇದು 1 2 ಅಲ್ಲ, ಎಲ್ಲ ದೋಷಗಳು ಅಂತ ಏನಿದೆ ಜಗತ್ತಲ್ಲಿ ಆ ದೋಷಗಳು ಯಾವುದೂ ಕೂಡ ನನ್ನಲ್ಲಿ ಇಲ್ಲ. ನನ್ನಲ್ಲಿ ಒಂದು ವೇಳೆ ಯಾರಾದರೂ ಕೂಡ ಸಂಶಯ ಪಟ್ಟರೆ ಭಗವಂತನಲ್ಲಿ ಆ ಗುಣ ಇಲ್ಲ ಅನ್ಸತ್ತೆ, ಅದಕ್ಕೋಸ್ಕರ ಆ ಕಾರ್ಯವನ್ನು ಅವನಿಗೆ ಒಪ್ಸಿಯಾನೆ. ಸೃಷ್ಟಿ ಕೆಲಸ ಭಗವಂತ ಕೈಲಿ ಆಗಲ್ಲ ಅನ್ಸತ್ತೆ, ಅದಕ್ಕೋಸ್ಕರ ಬ್ರಹ್ಮದೇವರಿಗೆ ಒಪ್ಸಿಯಾರೆ ಅಂತಂದರೆ ಆ ರೀತಿಯಾಗಿ ಒಂದು ವೇಳೆ ಸಂಶಯ ಪಟ್ಟರೆ ಎಷ್ಟು ದೋಷಂ ಸ್ವಲ್ಪಮಪಿ ಮಹಿ ಸಂಭಾವಯೇತ್ ನರಹ. ಆದರೆ ಸಂಶಯ ಪಟ್ಟರೆ ಅಧಃಪಾತೋ ಭವೇತ್ಯಸ್ಯ ನರಕೆ ಚಿರವಾಸಕ. ನರಕದಲ್ಲಿ ಅನೇಕ ವರ್ಷಗಳ ಪರ್ಯಂತರವಾಗಿ ಅಲ್ಲಿ ವಾಸ ಮಾಡ್ತಾನಂತಾನೆ, ನರಕದಲ್ಲಿ ಬೀಳ್ತಾನೆ ಅಂತ ಅರ್ಥ. ಅದಕ್ಕೋಸ್ಕರ ಅಪ್ಪಿತಪ್ಪಿಯೂ ಕೂಡ ನಾವು ಆ ರೀತಿಯ ಚಿಂತನೆ ಮಾಡಬಾರ್ದು. ಎಲ್ಲವೂ ಕೂಡ ನನ್ನ ಅಧೀನವಾಗಿಯೇ ಇರೋದು. ಮದಾಧಾರಂ ವಿನಾ ವಿಶ್ವಂ ಕ್ಷಣಾದೇವ ವಿಲೀಯತೆ. ನಾನಿಲ್ಲದೆ ಇದ್ರೆ ಒಂದು ಕ್ಷಣವೂ ಕೂಡ ಜಗತ್ತಿನಲ್ಲಿ ಏನೂ ಕೂಡ ಇರೋದೇ ಇಲ್ಲ. ಎಲ್ಲವೂ ಕೂಡ ನನ್ನ ಆಧಾರವಾಗಿ ನನ್ನ ಅಧೀನದಲ್ಲಿಯೇ ಇರೋದು. ಮತ್ತೆಲ್ಲ ದೇವತೆಗಳಿದಾರಲ್ಲ, ಸೃಷ್ಟಿ ಮಾಡ್ತಾರೆ, ಸ್ಥಿತಿ ಮಾಡ್ತಾರೆ, ಲಯ, ಹೀಗೇನೆ ಅನೇಕ ಕಾರ್ಯ ಮಾಡ್ತಾರೆ. ಅಂತಹದ್ರಲ್ಲಿ ಮತ್ತೆ ನೀವು ಹೆಂಗೆ ಹೇಳಿದ್ರೆ ಹೆಂಗೆ ಅಂತಂದ್ರೆ ಸೂತ್ರೇ ಮಣಿಗಣ ಇವ. ಹೇಗೆ ಗೊತ್ತಾ, ಒಂದು ಮಣಿಗಳನ್ನ ಪೋಣಿಸಿಟ್ಟಿರ್ತೀವಿ, ಆ ದಾರ ಇದ್ದಿದ್ದಕ್ಕೆ ಆ ಮಣಿಗಳೆಲ್ಲವೂ ಕೂಡ ಅಲ್ಲಿ ಚೆನ್ನಾಗಿ ಕುಳಿದೆ. ಒಂದು ತುಳಸಿ ಮಣಿಯೋ ಅಥವಾ ಬಂಗಾರದ ಒಂದು ಮಣಿಗಳನ್ನು ಪೋಣಿಸಿರ್ತೀವಿ ದಾರದಲ್ಲಿಯೋ, ಆ ದಾರ ಇರೋದ್ರಿಂದ ಮಣಿಗಳೆಲ್ಲವೂ ಕೂಡ ಅಲ್ಲಿ ಸುಭದ್ರವಾಗಿ ನಿಂತಿದೆ. ಅಲ್ಲಿ ದಾರನೇ ಇರಲಿಲ್ಲ ಅಂತಂದ್ರೆ ಮಣಿಗಳ ಕೆಲಸ ಏನು ಕೂಡ ಆಗೋದೇ ಇಲ್ಲ. ಮಣಿ ನಿಂತಿರೋದು ಯಾವ್ದ್ರ ಮೇಲೆ ಅಂದ್ರೆ ದಾರದ ಮೇಲೆ ನಿಂತಿದೆ. ಹಾಗೇನೆ ಎಲ್ಲರೂ ಕೂಡ ಅಷ್ಟೇ, ಎಲ್ಲ ದೇವಾನುದೇವತೆಗಳು, ಪ್ರತಿಯೊಬ್ಬರು, ಎಲ್ಲ ಜೀವರಾಶಿಗಳು ಕೂಡ
ನಾನು ದಾರದಲ್ಲಿ ರೂಪದಲ್ಲಿ ಇರೋದ್ರಿಂದ ಅವರೆಲ್ಲರೂ ಕೂಡ ಮಣಿಗಳಾಗಿದ್ದಾರೆ. ನಾನಿಲ್ಲದೆ ಇದ್ರೆ ಎಲ್ಲವೂ ಕೂಡ ಛಿದ್ರ ಛಿದ್ರವಾಗಿ ಹೋಗ್ಬಿಡ್ತಾರೆ, ಯಾರು ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮಾದ್ಯ ದೇವತಾ ಸರ್ವಾಹ, ನೋಡಿ ಯಾರೋ ಒಂದೆರಡಲ್ಲ, ಬ್ರಹ್ಮಾದ್ಯ ದೇವತಾ ಸರ್ವಾಹ ಸೂತ್ರೇ ಮಣಿಗಣ ಇವ. ಆ ರೀತಿಯಾಗಿ ಮಣಿಗಳ ಸಮೂಹದಂತೆ ಸೂತ್ರದಲ್ಲಿ ಮಣಿ ಸಮೂಹಗಳು ಹೇಗಿರುತ್ತದೆ ಆಗಿದ್ದಾರೆ ಹೊರತು ಮದಾಧಾರೇಣ ಕುರುವಂತಿ, ನನ್ನ ಆಧಾರದಿಂದ ಆಜ್ಞೆಯಂತೆ ಅವರು, ನಾನು ಅವರಲ್ಲಿ ನಿಂತು ಮಾಡಿಸ್ತೇನೆ. ಜಗತ್ ಸೃಷ್ಟ್ಯಪ್ಯಾಧಿಕಂ ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳೆಲ್ಲವನ್ನು ಕೂಡ ನಾನೇ ನಿಂತು ಮಾಡಿಸುತ್ತೇನೆ. ಹೀಗೆ ಅವುಗಳನ್ನು ಮಾಡಿಸೋದು, ಸ್ವತಂತ್ರವಾಗಿ ಯಾರೂ ಕೂಡ ಏನನ್ನೂ ಕೂಡ ಮಾಡುವುದೇ ಇಲ್ಲ. ಹೀಗೇನೆ ಈ ರೀತಿಯಾಗಿ ಭಗವಂತ ಅನೇಕ ತನ್ನ ವಿಷಯಗಳನ್ನು ತಾನು ತಿಳಿಸಿಕೊಟ್ಟ. ಮುಂದೆ ಅನೇಕ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಮನೆಯ ಸ್ವಲ್ಪ ತಿಳ್ಕೊಂಡ್ವಿ ಅದರ ಬಗ್ಗೆ. ಏಕದಾಪಿ ಪ್ರಕೃವೀತ ಚಾತುರ್ಮಾಸ್ಯೆ ದಿನೇ ದಿನೇ ನವನೀತಾದಿ ನೈವೇದ್ಯಂ ಚಂದನಾದಿನ ಪಂಚಕೆ. ನವನೀತ ಹೇಳಿದಂತೆ ನವನೀತ ತುಪ್ಪವನ್ನ, ಹಾಲನ್ನ, ಮೊಸರನ್ನ ಕೊನೆಯಲ್ಲಿ ಆಗದೇ ಇಲ್ಲ, ಸಾಧ್ಯವೇ ಇಲ್ಲ ಅಂದ್ರೆ ಕೊನೆಯಲ್ಲಿ ಒಂದು ದಿನ ಆದರೂ ಕೂಡ ನಾವು ದೇವರಿಗೆ ಚಾತುರ್ಮಾಸ್ಯದಲ್ಲಿ ಅದನ್ನು ಸಮರ್ಪಣೆಯನ್ನು ಮಾಡಬೇಕು. ದೇವರಿಗೆ ಸಮರ್ಪಣೆಯನ್ನು ಮಾಡಿ ಅದನ್ನು ಬ್ರಾಹ್ಮಣರಿಗೆ ಕೊಡುವುದರಿಂದ ಅಥವಾ ಭೋಜನಕ್ಕೆ ನಾವು ಮುಂದೆ ಉಪಯೋಗಿಸಿಕೊಳ್ಳುವುದರಿಂದ ಅನೇಕ ಫಲಪ್ರಾಪ್ತಿಯಾಗುತ್ತದೆ ಎಂಬುದು ತಿಳಿಸಿ ಮುಂದೆ ಮತ್ತೆ ತಿಳಿಸ್ತಾರೆ. ಇನ್ನು ಯಾವ ಯಾವ ದಾನಗಳು ಅಂತಂದ್ರೆ ಅಹಿಂಸಾತು ದಯಾದಾನಂ ಅಸ್ತೇಯಂ ಚಾಪ್ಯಪೈಶುನಂ. ಸಂಕ್ಷೇಪವಾಗಿ ಮೊದಲಿಗೆ ಸ್ವಲ್ಪ ತಿಳಿಸಿರ್ತಾರೆ, ಅದನ್ನು ವಿಸ್ತಾರವಾಗಿ ಎಲ್ಲವೂ ಕೂಡ ತಿಳಿಸ್ತಾ ಇದ್ದಾರೆ. ಅಹಿಂಸಾ ರೂಪವಾದ್ದು ತ್ಯಾಗ, ಯಾವುದನ್ನು ಬಿಡಬೇಕು ನಾವು ಅಂತಂದ್ರೆ ಅಹಿಂಸೆಯನ್ನು ಬಿಡುವುದು, ಅಂದ್ರೆ ಹಿಂಸೆ ಮಾಡುವುದನ್ನು ಬಿಡಬೇಕಂತ. ಅಪ್ಪಿತಪ್ಪಿಯೂ ಯಾರಿಗೂ ಕೂಡ ಹಿಂಸೆ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡ್ಬೇಕಂತ. ಅಹಿಂಸಾ ಕಾರ್ಯಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ಬೇಕಂತ. ನಾವು ಮಾಡೋದೇ ಇಲ್ಲ, ಏನೇನೋ ಬಿಡ್ತಿರ್ತೀವಿ, ಆದರೆ ಹಿಂಸೆ ಮಾಡುವುದನ್ನು ಬಿಡಬೇಕು. ಈ ಹಿಂಸೆ ಮಾಡುವುದನ್ನು ಬಿಡಬೇಕು. ದಯಾ ಗುಣಗಳು ಉಳ್ಳವರಾಗಬೇಕು. ದಾನಾದಿಗಳನ್ನು ಮಾಡಬೇಕು. ಅಸ್ತೇಯಂ, ಕಳ್ಳತನ, ಅಪ್ಪಿತಪ್ಪಿಯೂ ಕೂಡ ಕಳ್ಳತನ ಮಾಡಬಾರ್ದು. ಯಾರ ವಸ್ತುವನ್ನು ಕೂಡ ಮುಟ್ಟಬಾರ್ದು. ನೋಡಿ ಎಷ್ಟು ಹೇಳ್ತಾರೆ ಅಂತಂದ್ರೆ, ನಮ್ಮ ಮನೆಯಲ್ಲಿರೋವರ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಯಾರೇ ಇರ್ಬೋದು, ಯಾರ ವಸ್ತುವನ್ನು ತೆಗೆದುಕೊಳ್ಳುವಾಗೂ ಕೂಡ ಅವರಿಗೆ ಒಂದು ಮಾತು ಹೇಳಿ ತೆಗೆದುಕೋಬೇಕಂತ. ಯಾರ ವಸ್ತುವನ್ನು ಕೇಳದೆ ತಗೋಬಾರ್ದಂತ. ಯಾರೇ ಇರ್ಬೋದು, ಯಾರಿಗೆ ಆದರೂ ಕೂಡ ಈ ಮಾತು ತಗೊಳ್ಳ, ಇದನ್ನ ಕೇಳೇ ತಗೋಬೇಕು. ಹಾಗೇನೆ ಯಾರ ವಸ್ತುಗಳನ್ನು ಕೂಡ ಸ್ವೀಕಾರ ಮಾಡಬಾರ್ದು. ಪರದಾರ ಪರಿತ್ಯಾಗ, ವಿಶೇಷವಾಗಿ ತನ್ನ ಅನೇಕ ರೀತಿಯಾದಂತಹ ಯೋಗ್ಯವಾದ ಬ್ರಹ್ಮಚರ್ಯ ಗೃಹಸ್ಥಾಶ್ರಮವಾದ ಮೇಲೂ ಕೂಡ, ಪ್ರವೇಶ ಮಾಡಿದ ಮೇಲೂ ಕೂಡ ತಾನು ಪರಸ್ತ್ರೀಯರನ್ನು ದರ್ಶನ ಮಾಡಬಾರ್ದು. ಅಪ್ಪಿತಪ್ಪಿಯೂ ಕೂಡ ಬೇರೆ ಸ್ತ್ರೀಯರನ್ನು ದರ್ಶನ ಮಾಡಬಾರ್ದು. ಈ ರೀತಿಯ ಸಂಕಲ್ಪವನ್ನು ಮಾಡಬೇಕಂತ. ಯಾರಲ್ಲೂ ಕೂಡ ಮೋಹಗೊಳ್ಳಬಾರ್ದು. ಯಾಕೆಂದ್ರೆ ಕಾಮ ಎಂಬುದು ಬಹಳ ಅದು ಉನ್ನತ ಸ್ಥಾನವಾದ್ದು. ಯಾವ ಮನುಷ್ಯನನ್ನು ಕೂಡ ಬಿಡೋದೇ ಇಲ್ಲ, ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ. ಅದಕ್ಕೋಸ್ಕರವಾಗಿ ಯಾವ ಸ್ತ್ರೀಯನ್ನು ಸ್ತ್ರೀಯರನ್ನು ದರ್ಶನ ಮಾಡಬಾರ್ದು ಎಂಬುದಾಗಿ ಆ ರೀತಿಯಾದ ಸಂಕಲ್ಪಗಳನ್ನು ಆಚರಣೆಯನ್ನು ಮಾಡಿ. ಯಾಕೆಂದ್ರೆ ವೈರಾಗ್ಯ ಎಂಬುದು ಬಹಳ ಮುಖ್ಯ. ಎಲ್ಲವೂ ಕೂಡ ನಡಿಬೇಕಂತಂದ್ರೆ, ಎಲ್ಲವೂ ಕೂಡ ಫಲ ಸಿಗ್ಬೇಕಂದ್ರೆ ವೈರಾಗ್ಯವೂ ಕೂಡ ಬಹಳ ಮುಖ್ಯ. ಹೇಗೆ ಜ್ಞಾನವನ್ನು ಪಡೆಯುವುದು, ಭಕ್ತಿ ಹೇಗೆ ಮುಖ್ಯವೋ ವೈರಾಗ್ಯವೂ ಅಷ್ಟೇ ಮುಖ್ಯ. ದೈಹಿಕವಾಗಿಯೂ ಕೂಡ ನಾವೆಲ್ಲ ರೀತಿಯಾದಂಥ ಕರ್ಮಗಳನ್ನು ಪಾಲನೆ ಮಾಡಬೇಕು. ಹೀಗೆ ಆ ರೀತಿಯಾಗಿ ಆ ಕರ್ಮಗಳನ್ನು ಮಾಡುವುದರಿಂದ ಅನೇಕ ಫಲಪ್ರಾಪ್ತಿಯಾಗ್ತದೆ. ಇನ್ನು ಯಾರು ಹಿಂಸೆಯನ್ನೇ ಮಾಡ್ತಾ ಇರ್ತಾರೋ ವ್ಯಾಧಾದಿಗಳು, ಅಂಥವರು ಒಂದು ವೇಳೆ ಈ ಚಾತುರ್ಮಾಸ್ಯದಲ್ಲಿ ಆ ಕಾರ್ಯವನ್ನು ಬಿಟ್ಟರು, ಹಿಂಸೆ ಮಾಡುವುದಿಲ್ಲ, ನಾನು ಸ್ವಲ್ಪ ದಿನ ಚಾತುರ್ಮಾಸ್ಯದಲ್ಲಿ ಅಂತ ಬಿಟ್ಟರು ಅಂತಂದ್ರೆ ಅವರ ಪುಣ್ಯ ಏನಂತಂದ್ರೆ ಯಜ್ಞ ತುಲ್ಯಂ ದಿನೇ ದಿನ. ಒಂದು ದಿನ ಬಿಟ್ಟರು ಅಂದ್ರೆ ಒಂದು ದಿನ ಏನು ಬಿಟ್ಟಿರ್ತಾರೋ ಅದು ಯಜ್ಞಕ್ಕೆ ಸಮಾನ. ಒಂದು ಯಜ್ಞವನ್ನು ಮಾಡಿದಾಗ ಏನು ಪುಣ್ಯ ಬರುತ್ತದೋ ಆ ಪುಣ್ಯ ಎಂಬುದು ಅದರಿಂದ ಪ್ರಾಪ್ತಿಯಾಗ್ತದೆ. ಅಷ್ಟು ಮಹತ್ವ ಈ ಚಾತುರ್ಮಾಸ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ನೋಡಿ ಹೇಳ್ತಾರೆ, ಹೇಗೆ ಚಾತುರ್ಮಾಸ್ಯೆ ದಶಗುಣಂ ಪುಣ್ಯಂ ವಾ ಪಾಪಮೇವ ವಾ. ನಾವು ಸ್ಪಷ್ಟ ತಿಳ್ಕೋಬೇಕು. ಏನು ಪುಣ್ಯ ಬರುತ್ತಲ್ಲ, ಹೋಗ್ಲಿ ಬಿಡು ನಡೆಯತ್ತೆ ಅಲ್ಲ. ಹೇಗೆ 10 ಪಟ್ಟು ಪುಣ್ಯ ಬರುತ್ತದೆಯೋ, ಈ ಚಾತುರ್ಮಾಸ್ಯದಲ್ಲಿ ನಾವು ತಪ್ಪು ಮಾಡಿದ್ರೆ 10 ಪಟ್ಟು ಪಾಪವೂ ಬರ್ತದೆ. ಪ್ರತಿದಿನ ಮಾಡಿದಾಗ ಏನು ಪಾಪ ಬರ್ತದೆಯೋ ಅದರ 10 ಪಟ್ಟು ಪಾಪ ಹೆಚ್ಚಾಗತ್ತಂತೆ. ಎಚ್ಚರ ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡಬೇಕು, ಪಾಪಕರ್ಮಗಳನ್ನು ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯ ಸಂಪಾದನೆಯನ್ನೇ ಮಾಡಬೇಕು ಈ ಸಮಯದಲ್ಲಿ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳ್ತಾರೆ. ನಾವು ಯಾವುದೋ ಒಂದು ಬೇರೆ ನಮ್ಮ ಊರುಗಳಲ್ಲಿ, ಯಾವುದೋ ಬೇರೆ ಬೇರೆ ಊರುಗಳಲ್ಲಿ ಇದ್ದಾಗ
ಪಾಪಗಳನ್ನು ಮಾಡಿದಾಗ ಅದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅದು ಪರಿಹಾರವಾಗಿ ಹೋಗ್ತದಂತೆ. ಅಲ್ಲಿ ಹೋದಾಗ ಸ್ನಾನಾದಿಗಳನ್ನ, ದೇವರ ದರ್ಶನಾದಿಗಳನ್ನ, ಪ್ರದಕ್ಷಿಣಾದಿಗಳನ್ನ ಮಾಡೋದ್ರಿಂದ. ಆದರೆ ಪುಣ್ಯಕ್ಷೇತ್ರದಲ್ಲಿ ಏನೇ ನಾವು ತಪ್ಪು ಮಾಡಿದ್ವಿ ಅಂದ್ರೆ ವಜ್ರಲೇಪೋ ಭವಿಷ್ಯತಿ, ವಜ್ರದಂತೆ ಕಠೋರವಾಗ್ತದೆ, ಗಟ್ಟಿಯಾಗ್ಬಿಡುತ್ತೆ ಅದು. ಅದು ಏನಂದ್ರೂ ಕೂಡ ಅದು ಹೋಗೋದೇ ಇಲ್ಲ. ಅದಕ್ಕೆ ಹಾಗೇನೆ ಇದು ಪುಣ್ಯ ಸಮಯ. ಇವೆಲ್ಲ ಪುಣ್ಯ ಸಮಯ. ಹೇಗೆ ಪುಣ್ಯಕ್ಷೇತ್ರ ಹಾಗೆ ಪುಣ್ಯ ಸಮಯ ಈ ಚಾತುರ್ಮಾಸ್ಯ ಕಾಲ. ಅಂತಹ ಕಾಲದಲ್ಲಿ ನಾವು ತಪ್ಪು ಕೆಲಸಗಳನ್ನ ಮಾಡಬಾರ್ದು, ಪಾಪಗಳನ್ನು ಮಾಡಬಾರ್ದು. ಅದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಆದರೆ ದೇವರಲ್ಲಿ ನಿತ್ಯವೂ ಪ್ರಾರ್ಥನೆ ಮಾಡ್ಕೋಬೇಕಂತೆ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ. ನನಗೆ ಯಾವುದು ಪ್ರವೃತ್ತಿ, ಯಾವ್ದು ನಿವೃತ್ತಿ, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಏನು ಕೂಡ ಗೊತ್ತಿಲ್ಲ. ನೀನೇ ನಿಂತು ಮಾಡಿಸಪ್ಪ. ಯಾವುದು ಧರ್ಮ ಅಧರ್ಮದ ಜ್ಞಾನವೂ ಕೂಡ ನನಗೆ ಇಲ್ಲ. ನೀನೇ ನನಗೆ ಯೋಗ್ಯವಾದದ್ದನ್ನು, ಸರಿಯಾದ ದಾರಿಯನ್ನು ತೋರಿಸಿ ನನ್ನ ನಡೆಸು ಎಂಬುದಾಗಿ ನಿತ್ಯವೂ ಪ್ರಾತಸ್ತೋತ್ರದಲ್ಲಿ ಹೇಳುವಂತಹ ಮಂತ್ರ ಇವು. ಆ ನಿತ್ಯವೂ ರೀತಿಯ ಪ್ರಾತಃ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕಂತ. ಹೀಗೆಲ್ಲ ಮಾಡಿ ದೇವರು, ನಾವಷ್ಟು ದೇವರನ್ನು ನಾವು ನಂಬಿದ್ವಿ ಅಂತಂದ್ರೆ ದೇವರೇ ದಾರಿಯನ್ನು ತೋರಿಸ್ತಾ ಹೋಗ್ತಾನೆ. ಈ ಕ್ರಮದಲ್ಲಿ ಹಾಗೇನೆ ಈಗ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಹೇಗೆ ಅದು ಭಗವಂತ ಮಲಗಿರ್ತಾನೆ, ಮತ್ತೇನಂದು ಮಲಗಿರ್ತಾನೆ ಅಂತ ಮಲಗಿರ್ತಾನೆ ಹೇಳ್ತೀರಲ್ಲ ನೀವು, ಭಗವಂತ ಮಲಗಿರುವಂತ ಕಾಲ ಅಂತ ಹೇಳ್ತೀರಲ್ಲ ಅಂತಂದ್ರೆ ಲೌಕಿಕವಾಗಿ ಮಲಗಿದಂತೆ ತೋರಿಸ್ತಾನಂತ, ನಾಟಕೀಯವಾಗಿ ಭಗವಂತ. ಅವನಿಗೆ ನಿದ್ದೆ ಬಂದಿರೋದಿಲ್ಲ ಅಂತ. ಹೇಗ್ರಿ ಸಾಧ್ಯ? ನಾಟಕ ಮದ್ದು ಮಲ್ಕೊಳ್ಳಲ್ಲ ಅಂತ ಹೇಳ್ತೀರಾ, ಮಲಗಿರ್ತಾನೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ತಾಯಿಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಮಕ್ಕಳು ಬಹಳ ಅಳ್ತಾ ಇರ್ತಾರೆ, ಬಾ ನನ್ನ ಜೊತೆ ಮಲ್ಕೋ ನೀವು ಬಂದ್ರೆ ಮಲ್ಕೊಂತೀನಿ, ನಾ ಮಲ್ಕೊಳ್ಳೋದಿಲ್ಲ ಅಂತ ಅಳ್ತಿರ್ತಾರೆ. ಬಹಳ ಹಠ ಮಾಡ್ತಾ ಇರ್ತಾರಂತೆ. ಆ ಸಮಯದಲ್ಲಿ ತಾಯಿ ತನಗೆ ನಿದ್ದೆ ಬಂದಿಲ್ಲ ಅಂದ್ರೂ ಕೂಡ ಮಗನ ಪಕ್ಕದಲ್ಲಿ ಸುಮ್ಮನೆ ಮಲ್ಕೊಂಡಿರ್ತಾಳಂತೆ. ಅವಳಿಗೆ ನಿದ್ದೆ ಮಾಡೋ, ಅವಳಿಗೆ ಗೊರಕೆ ಹೊಡಿತಾಳ, ಆರಾಮಾಗಿ ನಿದ್ದೆ ಮಾಡ್ತಾಳೆ? ಇಲ್ಲ, ಮಗನಿಗೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ ಸುಮ್ಮನೆ ತಾಯಿ ಮಲಗಿರ್ತಾಳಂತ ಜೊತೆಗೆ, ಆ ಮಗುಗೆ ನಿದ್ದೆ ಹತ್ತಲಿ ಅಂತ ಹೇಳಿ. ಹಾಗೆ ಭಗವಂತ ಸುಮ್ಮನೆ ಲೌಕಿಕವಾಗಿ, ನಾಟಕೀಯವಾಗಿ ತಾನು ಮಲಗಿರ್ತಾನಂತೆ ಹೊರತು ಯಾವ ರೀತಿಯಾದ ನಿದ್ರಾದಿಗಳು, ದೋಷಾದಿಗಳು ಯಾವುದು ಕೂಡ ಅವನಲ್ಲಿ ಇಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಇವುಗಳನ್ನು ತಿಳ್ಕೋಬೇಕು. ಹೀಗೆ ತಿಳಿಸಿ ಆಗ್ಲೇ ಹೇಳಿದ್ವಿ, ಅನೇಕ ಪದಾರ್ಥಗಳನ್ನು ಬಿಡಬೇಕು ಅಂತ. ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಮುಂದೆ. ಮಾಂಸಾಶಿನೋ ಮಾಂಸತ್ಯಾಗ ಗೋದಾನಂ ಸ್ಯಾದ್ ದಿನೇ ದಿನೇ. ನೋಡಿ ಎಂತ ಅದು, ಈಗಿನ ಕಾಲದಲ್ಲಿ ಗೋಹತ್ಯೆ ಮಾಡಬಾರ್ದು ಅಂತ ಎಲ್ಲ ಕಡೆ ಕೂಡ ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಆ ಯಾರು ಮಾಂಸವನ್ನು ತಿಂತಾರೋ ಅಂಥವರು ಈ ಚಾತುರ್ಮಾಸ್ಯದಲ್ಲಿ ಒಂದು ದಿನ ಮಾಂಸವನ್ನು ತಿನ್ನೋದನ್ನು ಬಿಟ್ರೆ ಗೋದಾನ ಮಾಡಿದಂತಹ ಪುಣ್ಯ ಎಂಬುದು ಬರುತ್ತದಂತವರಿಗೆ. ಅಂತ ಅದ್ರಲ್ಲಿ ನಿತ್ಯವೂ ಕೂಡ ಮಾಂಸವು ತಿನ್ನದೇ ಇದ್ರೆ ಎಷ್ಟು ಪುಣ್ಯ ಎಂಬುದು ಬರುತ್ತದೆ. ಮೊನ್ನೆ ದಿನ ತಿಳಿದ್ವಿ, ಮನಸ್ಸಿಲ್ಲದೆ ಇದ್ರೆ ದೇವರಿಗೆ ನಮಸ್ಕಾರ ಮಾಡಿದ್ರೇನೆ ಅವರಿಗೆ ಎಷ್ಟೋ ವರ್ಷಗಳ 100 ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಅಂತ ಹೇಳಿ. ಅಂತ ಅದರಲ್ಲಿ ಮನಸ್ಸಿಂದ ಮಾಡಿದರೆ ಎಷ್ಟು ಜನ್ಮಗಳ ಪಾಪ ಪರಿಹಾರವಾಗ್ತದೆ. ಹಾಗೇನೆ ಇಲ್ಲಿಯೂ ಕೂಡ ಅಷ್ಟೇ, ಯಾವತ್ತೋ ಒಂದು ದಿನ ಮಾಂಸ ತಿನ್ನುವುದನ್ನು ಅವರು ಬಿಟ್ರೇನೆ ಗೋದಾನ ಪುಣ್ಯ ಬರಬೇಕಾದ್ರೆ ನಿತ್ಯವೂ ಕೂಡ ಮಾಂಸದ ವಾಸನೆಯನ್ನು ನೋಡದೇನೆ ನಿತ್ಯವೂ ದೇವರಿಗೆ ಸಮರ್ಪಿತವಾದಂತಹ, ವೈಶ್ವದೇವ ಮಾಡಿದಂತಹ ಹರಿಗರ್ಪಿತವಾದಂತಹ ಅನ್ನವನ್ನ, ದೇವರಿಗೆ ಸಮರ್ಪಿತವಾದದ್ದನ್ನು ತಿಂದ್ರೆ ಎಷ್ಟು ಪುಣ್ಯ ರೀ, ಎಷ್ಟು ಗೋದಾನ ಮಾಡಿದಂಥ ಪುಣ್ಯ. ಎಷ್ಟು ಬಹಳ ದುಡ್ಡು ಕೊಟ್ಟು ದಾನ ಮಾಡಬೇಕು ಗೋವಿನ ಎಲ್ಲ. ಏನು 1 ರೂಪಾಯಿ 2 ಕೊಟ್ಟರೆ ಮಾಡ್ಕೊಡೋಕೆ ಸಾಧ್ಯ ಇಲ್ಲ. ಕೊನೆಯಲ್ಲಿ ಈ ರೀತಿಯಾಗಿ ಅವುಗಳನ್ನು ಬಿಟ್ರೇನೆ ನಾವು ಬಿಟ್ಟಿದ್ದೇನೆ, ನನಗೆ ಆ ಗೋದಾನ ಮಾಡಿದ ಪುಣ್ಯ ಬಂತ ಚಿಂತನೆ ಮಾಡಿದ್ರೆ ಪುಣ್ಯ ಬರುತ್ತಂತ. ನೋಡಿ, ಇಷ್ಟೆಲ್ಲವೂ ಕೂಡ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ ನಮಗೆ. ಈ ಕ್ರಮದಲ್ಲಿ ಇದನ್ನು ಹೀಗೇನೆ ಫಲಾಂಡುಂ ಶ್ವೇತಲಶುನಂ ಶ್ವೇತವೃತ್ತಾಂಕಮೇವ ಚ ಛತ್ರಾಕಂ ಗುಂಜರಂ ಚೈವ ಅಭಕ್ಷ್ಯಂ ಸರ್ವದಾ ದ್ವಿಜೈಹಿ. ಯಾವ ಈರುಳ್ಳಿಯನ್ನ, ಬೆಳ್ಳುಳ್ಳಿಯನ್ನ, ಮೂಲಂಗಿ, ಬದನೆಕಾಯಿಯನ್ನ ಯಾವುದನ್ನು ಕೂಡ ತಿನ್ನಬಾರ್ದು, ಎಲ್ಲ ನಿಷಿದ್ಧವಾದ ಪದಾರ್ಥ ಅಂತ ಹೇಳಿ. ಏನು ತಿಂದ್ರೆ ಮತಿಪೂರ್ವಂ ವಿದೋಷಿತ್ವ, ಯಾರಾದ್ರೂ ಬುದ್ಧಿಪೂರ್ವಕವಾಗಿ ತಿಂದ್ರೆ ಏನ್ ಮಾಡ್ಬೇಕಂದ್ರೆ ಮತ್ತೆ ಅವನಿಗೆ ಉಪನಯನ ಮಾಡ್ಬೇಕಂತ, ಮತ್ತೆ ಅವನಿಗೆ ಸಂಸ್ಕಾರ, ಪುನಃ ಸಂಸ್ಕಾರ ಅರ್ಹತಿ, ಮತ್ತೆ ಅವನಿಗೆ ಎಲ್ಲ ಸಂಸ್ಕಾರ ಮಾಡ್ಕೋಬೇಕು, ಉಪನಯನ ಎಲ್ಲ ಸಂಸ್ಕಾರ ಮಾಡ್ಬೇಕಾಗ. ಅದಕ್ಕೋಸ್ಕರವಾಗಿ ಅಪ್ಪಿ ತಪ್ಪಿಯೂ ಕೂಡ ಏನಂದ್ರೆ ಬ್ರಾಹ್ಮಣತ್ವ ಎಂಬುದೇ ಹೋಗಿಬಿಡುತ್ತದೆ ಅಂತ ಅರ್ಥ. ಆದ್ದರಿಂದ ತಿನ್ಬಾರ್ದು. ಒಂದು ವೇಳೆ ಇದಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಇದನ್ನು ತಿನ್ನಲೇಬೇಕು ಅಂತ ಹೇಳಿದ್ರೆ ರೋಗೇಣ ಪೀಡಿತೋಷ್ಣಾತಿ ಪ್ರಮಾದೇನಾಪಿ ವಾಕ್ವಚಿತ ಉಪವಾಸತ್ರಯಂ ಕೃತ್ವ ಪಂಚಗವ್ಯೇನ ಶುದ್ಧತಿ. ಅದಕ್ಕೆ ಇನ್ನೊಂದೇನೋ ದಾರಿಯನ್ನು ನೋಡ್ಕೋಬೇಕು. ತಿನ್ನದೇನೆ ಬೇರೆ ದಾರಿ ಇದೆಯಾ? ಇಲ್ಲೇ ಇಲ್ಲ, ಇದೊಂದೇ ದಾರಿ, ತಿನ್ನಲೇಬೇಕು ಅಂತ ಅಂದ್ರೆ ಅದು ಕಮ್ಮಿ ಆದಮೇಲೆ ಅದನ್ನು ತಿಂದು ಕಮ್ಮಿ ಆದಮೇಲೆ 3 ದಿನ ಉಪವಾಸವನ್ನು ಮಾಡಬೇಕು. ಇಲ್ಲೆಲ್ಲವೂ ಕಡೆ ಸ್ಪಷ್ಟ ತಿಳ್ಕೋಬೇಕು. ಉಪವಾಸ ಅಂದರೆ ಅನ್ನ ಬಿಡೋದು ಅಂತ ಅರ್ಥ. ಫಲಹಾರವನ್ನು, ಹಣ್ಣನ್ನು ಈ ರೀತಿಯಾಗಿ ತಿನ್ಬೋದೇ ಹೊರತು ಎಲ್ಲ ಸಂಪೂರ್ಣವಾಗಿ ನಿರಾಹಾರ ಏಕಾದಶಿ ಮಾಡಿದ ರೀತಿಯಾಗಿ ಅಲ್ಲ.
ಉಪವಾಸತ್ರಯ 3 ದಿನ ಉಪವಾಸವನ್ನು ಮಾಡಿ ಪಂಚಗವ್ಯನ್ನು ತೆಗೆದುಕೊಳ್ಳೋದ್ರಿಂದ ಶುದ್ಧವಾಗ್ತಾರೆ. ಈ ನೋಡಿ, ಅಂದ್ರೆ ಅಷ್ಟು ರೋಗ ಪೀಡಿತರಾದವರು ಕೂಡ ಈ ರೀತಿ ಕೊನೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪರಿಹಾರ ಅಂತಾದ್ಮೇಲೆ ಎಲ್ಲ ಆರೋಗ್ಯ ಚೆನ್ನಾಗಿದ್ದಾಗ ಈ ಯಾವ ಪದಾರ್ಥಗಳನ್ನ ತಿನ್ನಬಾರದು ಅಂತ ನಿಷೇಧ ಮಾಡಿದಾರೋ ಅವುಗಳನ್ನ ಅಪ್ಪಿತಪ್ಪಿಯೂ ಕೂಡ ಮುಟ್ಟಬಾರದು, ತಿನ್ನಬಾರದು. ಹೀಗೇನೆ ಅದನ್ನ ತಿಳಿಸಿ ಮೃತಕೀಟ ಏನು ಆಹಾರದ ಬಗ್ಗೆಯೂ ಕೂಡ ತಿಳಿಸ್ತಾರೆ. ನೋಡಿ, ನಾವು ಸುಮ್ಮನೆ ಅನ್ಕೊಂಡು ಏನೋ ವಿಚಾರ ಅನೇಕ ರೀತಿಯಾಗಿ ತಪ್ಪು ತಿಳುವಳಿಕೆಯನ್ನು ಬಂದಿರುತ್ತೆ ನಮ್ಮಲ್ಲಿ. ಪುನಃ ಪಕ್ವಂ ಪರ್ಯುಷಿತಂ ಕ್ರಿಮಿಕೀಶಾದಿ ದೂಷಿತಂ ಮೃತಕೀಟೈ ಪಿಪೀಲಾದ್ಯೈ ದೂಷಿತಂ ಭಾವದೂಷಿತಂ. ಒಂದ್ಸತಿ ಬೇಯಿಸಿರ್ತೀವಿ ಅನ್ನ, ಅದನ್ನ ಮತ್ತೆ ಬೇಯಿಸೋದು. ಒಂದ್ಸತಿ ಎಲ್ಲ ಬೇಯಿಸಿ ಎಲ್ಲ ಸಾರಾಗಿರುತ್ತದೆ, ಆರಿರುತ್ತೆ ಅಂತ ಹೇಳಿ ಮತ್ತೆ ಅದನ್ನು ಬೇಯಿಸೋದು. ಪುನಃ ಅದನ್ನು ಮತ್ತೆ ಮತ್ತೆ ಬೇಯಿಸಿದ ಪದಾರ್ಥ ತಿನ್ನಬಾರದು. ಕ್ರಿಮಿ ಕೇಶಾದಿ ದೂಷಿತಂ, ಕ್ರಿಮಿ ಹುಳಗಳೆಲ್ಲ ಬಿದ್ದಿರ್ತದೆ, ಬಿದ್ದಿರ್ತವೆ, ಅಂತ ಆಹಾರ ತಿನ್ನಬಾರ್ದು. ಕೇಶ ಕೂದಲು ಬಂದಿರುತ್ತದೆ, ತಿನ್ನಬಾರ್ದು. ಅದಕ್ಕೂ ಕೂಡ ಒಂದು ನಿಯಮಗಳನ್ನು ತಿಳಿಸಿದ್ದಾರೆ. ಮತ್ತೆ ಕೂದಲು ಬಂದು ಊಟಕ್ಕೆ ಕೂದಾಗ ಆಗಿನ್ನೂ ದ್ವಾದಶಿ 2 ಉಪವಾಸವನ್ನು ಮಾಡಿರ್ತೀವಿ, ಮಾರನೇ ದಿನ ದ್ವಾದಶಿ ಊಟಕ್ಕೆ ಕೂತಿರ್ತೀವಿ, ಕೂದಲು ಬಂತು, ಏನು ಮಾಡಬೇಕು? ಆ ಸಮಯಕ್ಕೆ ಎದ್ದೋಗ್ಬಿಡ್ಬೇಕಾ? ಆಹಾರ ತಿನ್ನಬಾರ್ದ ಅಂತಂದ್ರೆ ಎಲ್ಲವೂ ಕೂಡ ಒಂದು ದಾರಿಯನ್ನು ತಿಳಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಕೂದಲು ಎಲ್ಲೋ ಬಂತು ಅಂತಂದ್ರೆ ಆ ಕೂದಲನ್ನ ತೆಗೆದಿಟ್ಟು ಕೈಯನ್ನು ತೊಳೆದುಕೊಂಡು ಕೈಗೆ ತುಪ್ಪವನ್ನು ಹಚ್ಚಿಕೋಬೇಕು. ನೋಡಿ, ತುಪ್ಪವನ್ನು ಹಚ್ಕೊಳ್ಳೋದ್ರಿಂದ ಶುದ್ಧಿ ಆಗ್ತಾನೆ, ಮತ್ತೆ ಆಹಾರವನ್ನು ಸ್ವೀಕಾರವನ್ನು ಮಾಡಬಹುದು. ಯಾವ ಪದಾರ್ಥ ಸ್ವಲ್ಪ ಎಲ್ಲಿ ಬಿದ್ದಿತ್ತೋ ಆ ಸ್ವಲ್ಪ ಅನ್ನವನ್ನು ಮಾತ್ರ ಬದಿಯಲ್ಲಿ ಇಟ್ಟು ಉಳಿದ ಮತ್ತೆ ದೇವರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಬೇಕು. ಈ ಕ್ರಮದಲ್ಲಿ ಕೈಯನ್ನು ತೊಳೆದುಕೊಂಡು ಕೈಗೆ ತುಪ್ಪವನ್ನು ಹಚ್ಚುವುದರಿಂದ ಶುದ್ಧಿ ಆಗ್ತಾನೆ. ಹೀಗೆ ಆ ಕಾರ್ಯವನ್ನು ಮಾಡಬೇಕು. ಒಂದು ವೇಳೆ ರಜಸ್ವಲ ಸೂದಿಗಾದ್ಯೈ ಚಂಡಾಲದ್ಯೈ ವೀಕ್ಷಿತುಂ ರಜಸ್ವಲ ಸ್ತ್ರೀಯರು ಆ ಆಹಾರವನ್ನು ನೋಡಬಾರದಂತೆ, ಅಷ್ಟು ರೀತಿಯಾಗಿ ನಾವು ಅದನ್ನ ರಕ್ಷಣೆಯನ್ನು ಮಾಡ್ಕೋಬೇಕು. ಅಥವಾ ಸೂತಿಗಾದ್ಯೈ ಅನೇಕ ರೀತಿಯಾದಂತಹ ಮರಣಾದಿಗಳು ಶೌಚ ಬಂದಿರುತ್ತೆ, ಅಂತಹವರು ಕೂಡ ಅದನ್ನ ದರ್ಶನ ಮಾಡಬಹುದು. ಆಹಾರವನ್ನ ವೀಕ್ಷಿತುಂ ನೋಡಬಾರದು ಅಂತ ಹೇಳಿ ಅಷ್ಟು ನಾವು ಅದನ್ನ ಶುದ್ಧತೆಯನ್ನ ಕಾಪಾಡ್ಕೋಬೇಕು. ಅನಂತರದಲ್ಲಿ ಅವರಿಗೆ ಬಡಿಸುವುದಕ್ಕೆ ಪ್ರತ್ಯೇಕವಾಗಿ ಇಟ್ಕೊಂಡು ಅವರಿಗೆ ಅದನ್ನ ಬಡಿಸುವಂತ ಕಾರ್ಯಗಳನ್ನು ಮಾಡಬೇಕು. ಹೀಗೇನೆ ಅನ್ನಾದೈಹಿ ಬಾಲಕೈರ್ಯಚ್ಚ ನಸ್ನಾತೈರ್ ಸ್ಪೃಶ್ಯತೇಹಿ ಯತತ ಬಾಲೋಚಿಷ್ಟಾನಿ ಪಾಚಾನ್ನಾನಿ ಖಾದಿತಾರ್ಧಾವಶೇಷಿತಂ. ನೋಡಿ, ನಾವು ಹೇಳ್ತಿರ್ತೀವಿ ಸಣ್ಣ ಮಕ್ಕಳೆಲ್ಲ ದೇವರಿದ್ದಂತೆ ತಗೋಬಹುದು ಅಂತ, ಅಪ್ಪಿ ತಪ್ಪಿ ಆ ಮಕ್ಕಳು ತಿಂದದ್ದು ಎಂಜಿಲನ್ನು ಕೂಡ ತಿನ್ನಬಾರದು ಹೇಳ್ತಾರೆ. ಬಾಲೋಚಿಷ್ಟಾನೆ, ಬಾಲಕರು ತಿಂದು ಬಿಟ್ಟು ಉಚ್ಚಿಷ್ಟ ಎಂಜಲು, ಅದನ್ನು ಕೂಡ ಅನ್ನಾನಿ ಅಂತ ಅನ್ನವನ್ನು ತಿನ್ನಬಾರ್ದು. ಯಾವುದೋ ಹಣ್ಣು ತಿಂದ್ಬಿಟ್ಟಿರ್ತಾರೆ, ಕಾದಿತಾರ್ಧ ಅರ್ಧ ಹಣ್ಣು ತಿಂದ್ಬಿಟ್ಟಿರ್ತಾರೆ, ಅದನ್ನು ಕೂಡ ತಿನ್ನಬಾರ್ದು. ಹೀಗೆ ಎಲ್ಲ ರೀತಿಯ ಆಚರಣೆಗಳನ್ನು ಕೂಡ ನಿತ್ಯವೂ ಮಾಡಬೇಕು. ಹೀಗೇನೆ ಯಾರೇ ಈ ರೀತಿಯಾದಂತಹ ಕರ್ಮಗಳನ್ನ ಎಲ್ಲವನ್ನು ಕೂಡ ನಿಯಮಗಳು ಆ ರೀತಿಯ ಮಾಡಬೇಕು. ನೋಡಿ, ಅನ್ನಾದೀಹಿ ಬಾಲಕೇರಿ ಹೆಚ್ಚ ನಸ್ನಾದೀಹಿ, ಸ್ನಾನ ಮಾಡದೆ ಅಡುಗೆನೇ ಮಾಡಬಾರ್ದು, ಅದನ್ನು ಮುಟ್ಟಬಾರ್ದು, ಮುಟ್ಟಿದ್ದನ್ನು ತಿನ್ನಬಾರ್ದು. ಹೀಗೆ ಆಚರಣೆಗಳನ್ನ ಶುದ್ಧ ಅಂದ್ರೆ ಆ ತಾತ್ಪರ್ಯ ಏನು? ದೇವರಿಗೆ ನಿವೇದಿತವಾದ ಅನ್ನವನ್ನು ನಾವು ತಿನ್ನಬೇಕು ಅಂತ ಹೇಳ್ತಾ ಇರೋದು. ದೇವರಿಗೆ ನಿವೇದ್ಯ ಮಾಡಬೇಕಂದ್ರೆ ಸ್ನಾನ ಮಾಡಿರ್ಬೇಕು, ಶುದ್ಧವಾಗಿರ್ಬೇಕು. ಈ ರೀತಿ ಎಲ್ಲವೂ ಕೂಡ ಆಗ್ಬೇಕಂದ್ರೆ ನಾವು ಶುದ್ಧವಾಗಿ ಮಾಡಿದ್ದಾಗ ಮಾತ್ರ ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಸಾಧ್ಯ. ಹರಿನಿವೇದಿತವಾದ ಆಹಾರವನ್ನು ನಾವು ತಿಂದರೆ ಅದಕ್ಕೆ ನಮಗೆ ಪುಣ್ಯ ಎಂಬುದು ಬರುತ್ತದೆ, ಪಾಪಾದಿಗಳು ಯಾವುದು ಕೂಡ ಹತ್ತಿರವೂ ಕೂಡ ಬರುವುದಿಲ್ಲ. ಹೀಗೆ ಮಾಡಬೇಕು. ಇನ್ನು ಎಲೆಗಳನ್ನ ಊಟಕ್ಕೆ ಎಲೆಯನ್ನು ಹಾಕೋಬೇಕು. ಯಾವ ರೀತಿ ಎಲೆ ಇಲ್ಲ ಅಂದ್ರೆ ಪಲಾಶದ ಎಲೆಗಳನ್ನು, ಮುತ್ತಿಲೆ ಅಂತ ಹೇಳ್ತೀವಲ್ಲ, ಮುತ್ತಿಲೆ ಎಲೆ, ಬಾಳೆದೆಲೆ, ಇನ್ನು ಈ ರೀತಿಯಾದ ಪನಸದ ಎಲೆಗಳನ್ನ ಎಲ್ಲವನ್ನು ಕೂಡ ನಾವು ಆಹಾರಕ್ಕೆ ಉಪಯೋಗಿಸಬೇಕು ಹೊರತು ಉಳಿದಂತಹ ಬೇರೆ ಎಲೆಗಳನ್ನ ವಟವೃಕ್ಷದ್ದು, ಅಶ್ವತ್ಥ ವೃಕ್ಷದ್ದು ಯಾವುದನ್ನು ಕೂಡ ಉಪಯೋಗಿಸೋಗಿಲ್ಲ. ಏನೇ ತಿಳಿಸಿ ಕೊನೆಯ ಇಲ್ಲದೆ ಇದ್ರೆ ತಟ್ಟೆಯನ್ನೇ ಹಾಕೊಂತೀವಿ ಅಂತಂದ್ರೆ ಸೌವರ್ಣೆ ರಚತೆ ಪಾತ್ರೆ ವ್ರತಸ್ತೋಹಿ ಭೋಜನಂ. ಎಂಥ ದೊಡ್ಡ ವ್ರತ ಮಾಡ್ತಾ ಇದ್ರು ಕೂಡ ಬಂಗಾರದ ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಬಹುದು, ಅವಶ್ಯವಾಗಿ ಮಾಡಬಹುದು. ಇಲ್ಲ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಮನೆಯಲ್ಲಿ, ಕಾಂಸ್ಯಂ ಕಂಚಿನ ತಟ್ಟೆಯಲ್ಲಿ ಆದ್ರೂ ಕೂಡ ಊಟವನ್ನು ಮಾಡಬಹುದು. ಆದ್ರೆ ಹೇಗೆ ಶುದ್ಧಿ ಅಂತಂದ್ರೆ ಕಾಂಸ್ಯಂ ಭಸ್ಮನಾ ಶುದ್ಧೇ, ಕಾಂಸಂತೂ ಭಸ್ಮನಾ ಶುದ್ಧೆ. ಕಂಚಿನ ಪಾತ್ರೆಗಳನ್ನ ನಾವು ಭಸ್ಮದಿಂದಾಗಿ ಅದನ್ನ ಶುದ್ಧಿಯನ್ನು ಮಾಡಬೇಕಂತೆ. ತಾಮ್ರಂ ಆಮ್ಲೇನ ಶುದ್ಧತೆ, ತಾಮ್ರ ಪಾತ್ರೆಯನ್ನ ಆಮ್ಲದಿಂದಾಗಿ ಅಂದ್ರೆ ಹುಳಿ ಹುಣಸೆ ಹಣ್ಣು ಮೊದಲಾದ ಹುಳಿ ಪದಾರ್ಥಗಳಿಂದ ಅವುಗಳನ್ನು ಶುದ್ಧವನ್ನು ಮಾಡಬೇಕು. ಹೀಗೇನೆ ಮಾಡಬೇಕು. ಒಂದು ವೇಳೆ ಅದರಲ್ಲಿ ಆದ್ರೆ ಅದಕ್ಕಿದಕ್ಕೂ ವ್ಯತ್ಯಾಸ ಇದೆ ನೋಡಿ. ಎಷ್ಟು ಶಾಸ್ತ್ರದಲ್ಲಿ ತಿಳಿಸ್ತಾರೆ, ಕಾಂಸ್ಯ ಪಾತ್ರೆಯಲ್ಲಿ ಆದರೂ ಕೂಡ ಊಟವನ್ನು ಯಾರಾದ್ರೂ ಬೇರೆಯವರು ಮಾಡಿಬಿಟ್ರೆ ಆ ತಟ್ಟೆಯಲ್ಲಿ ಮತ್ತೊಬ್ರು ಊಟ ಮಾಡಿ ಮತ್ತೆ ನಾವು ಮಾಡ್ಬೇಕಂದ್ರೆ 3 ದಿನ ಭೂಮಿಯಲ್ಲಿ ಮುಚ್ಚಿಟ್ಟಿರ್ಬೇಕಂತ. ಮುಚ್ಚಿಟ್ಟು ನಂತರದಲ್ಲಿ ಅದನ್ನು ತೆಗೆದು
ಮತ್ತೆ ತ್ರಿರಾತ್ರ 3 ರಾತ್ರಿ ಅದನ್ನು ಭಸ್ಮದಿಂದ ಶುದ್ಧ ಮಾಡಬೇಕಂತ. ಮಾಡೋದ್ರಿಂದ ಅದು ಶುದ್ಧಿ ಆಗ್ತದೆ. ತ್ರಿರಾತ್ರಂ ಭೂಮಿ ನಿಕ್ಷೇಪ ತ್ರಿರಾತ್ರಂ ಭಸ್ಮ ಶೋಧನೋ, ಹೀಗೆ ಮಾಡೋದ್ರಿಂದ ಅದು ಶುದ್ಧಿ ಆಗ್ತದೆ. ಇಷ್ಟೆಲ್ಲ ನೋಡಿ, ಒಂದು ಆಹಾರವನ್ನು ನಾವು ತಿನ್ನಬೇಕಾದ್ರೆ ಇಷ್ಟೆಲ್ಲ ಶುದ್ಧತೆಯನ್ನು ಮಾಡಿಕೊಂಡಾಗ ನಮಗೆ ಅದು ಫಲ ಸಿಗುತ್ತದೆ. ಸುಲಭವಾದದ್ದಲ್ಲ, ಆದರೆ ಕಠಿಣವಾದದ್ದು ಅಲ್ಲ. ನಾವು ಅದನ್ನು ಇಷ್ಟಪಟ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ನಮಗೆ ಸುಲಭವಾಗಿ ಕಾಣ್ತಾ ಹೋಗ್ತದೆ. ಹೀಗೇನೆ ಅವುಗಳನ್ನೆಲ್ಲ ಆಚರಣೆಯನ್ನು ಮಾಡಬೇಕು. ಮತ್ತಿನ್ನು ಈ ವ್ರತದಲ್ಲಿ ಇನ್ನೇನು ಮಾಡಬೇಕು ಅಂದರೆ, ಮೌನವ್ರತಂ ಚರೇದ್ಯಸ್ತು ವೇದಪಾಠ ರಥಃ ಸದಾ ಸಭವೇತ್ ಸರ್ವವಿದ್ಯಾವಾನ್ ಮಮ ಲೋಕೆ ಮಿಹೀಯತೆ. ಯಾರು ಮೌನವ್ರತವನ್ನು ಆಚರಣೆಯನ್ನು ಮಾಡ್ತಾರೋ, ನಿತ್ಯೋ ಚಾತುರ್ಮಾಸ್ಯದಲ್ಲಿ ಮೌನವ್ರತ ಆಚರಣೆ ಮಾಡುವುದು ಅದು ಕೂಡ ಆಗೋದಿಲ್ವಾ? ಸ್ನಾನ ನಿತ್ಯವೂ ಮಾಡಲೇಬೇಕಿದು. ಸ್ನಾನ ಸಮಯದಲ್ಲಿ ದೇವರ ಪೂಜಾ ಸಂಧ್ಯಾವಂದನಾದಿಗಳನ್ನು ಮಾಡುವಾಗ ದೇವರ ಮನೆಯಲ್ಲಿ ಕುಳಿತುಕೊಂಡು ದೇವರ ಪೂಜೆ ಮಾಡ್ತಾ ಇರೋದು, ಹೆಂಡತಿಗೆ ಬೈತಾ ಇರೋದು, ಹೀಗೆ ಸರ್ವಥಾ ಮಾಡಬಾರ್ದು. ಮೌನವ್ರತದಿಂದಾಗಿ ಆಚರಣೆಯನ್ನು ಮಾಡಬೇಕು, ಪೂಜಾದಿಗಳನ್ನು ಆಚರಣೆ ಮಾಡಬೇಕು. ಹೀಗೆ ಸ್ನಾನ ಮಾಡುವಾಗ, ಮಲಮೂತ್ರ ವಿಸರ್ಜನೆ ಮಾಡುವಾಗ, ಸ್ನಾನಾದಿಗಳನ್ನು ದೇವರ ಪೂಜಾದಿಗಳನ್ನು ಮಾಡುವಾಗ, ಭೋಜನಕ್ಕೆ ಕುಳಿತಾಗ ಅಪ್ಪಿತಪ್ಪಿಯೂ ಮಾತನಾಡಬಾರ್ದು. ಭುಕ್ತಿ ಕಾಲೇ ಪ್ರಕುರ್ವೀತ ಸದಾ ಮೌನಂ ವಿಶೇಷತಃ. ಭುಕ್ತಿ ಕಾಲೆ, ತಿನ್ನುವ ಸಮಯದಲ್ಲಿ ಅಪ್ಪಿತಪ್ಪಿಯೂ ಮಾತನಾಡಬಾರ್ದು. ಮೌನದಿಂದ ನಾವು ಆಚರಣೆ ಮಾಡೋದು ಏನು ಕಷ್ಟ ಅಲ್ಲ. ಸುಮ್ಮನೆ ಹರಟೆ ಹೊಡೆದು ಮಾಡೋ ಬದಲು ದೇವರ ನಾಮಸ್ಮರಣೆ, ಗೋವಿಂದ ಎಂಬುದಾಗಿ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾ ನಾವು ಊಟವನ್ನು ಮಾಡಿದರೆ ಅದರಿಂದ ದೊಡ್ಡ ಪುಣ್ಯ ಎಂಬುದು ಬರುತ್ತದೆ. ನೋಡಿ, ಕೇವಲ ಚಾತುರ್ಮಾಸ್ಯದಲ್ಲಿ ಇದನ್ನು ಆಚರಣೆ ಮಾಡಿದರೆ ಸದಾ ಮೌನ ಫಲಂ ಲಭೇತ್. ಸಂಪೂರ್ಣ ಆಜೀವ ಪರ್ಯಂತ ಮೌನಾಚರಣೆಯನ್ನು ಮಾಡಿದಂತಹ ಪುಣ್ಯ ಎಂಬುದು ಪ್ರಾಪ್ತಿಯಾಗ್ತದೆ. ಈ ಚಾತುರ್ಮಾಸ್ಯದಲ್ಲಿ ಆಚರಣೆ ಮಾಡುವುದು ಅಷ್ಟು ಫಲಪ್ರಾಪ್ತಿಯಾಗ್ತದೆ. ಹೀಗೇನೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಮೌನದಿಂದಾಗಿ ಆಚರಣೆಯಾದಿಗಳನ್ನು ಮಾಡಬೇಕು. ಹೀಗೆ ಮತ್ತೆ ಇನ್ನೊಂದಿಷ್ಟು ಪುಣ್ಯ ಸಂಪಾದನೆಗೆ ದಾರಿಯನ್ನು ತಿಳಿಸ್ತಾರೆ. ವೃಕ್ಷ ನೋಡಿ, ಶಾಸ್ತ್ರದಲ್ಲಿ ಎಷ್ಟು ದಾರಿಯನ್ನು ತಿಳಿಸ್ತಾರೆ ಅಂತಂದರೆ ಯಾವುದು ಕೂಡ ವಿರುದ್ಧವಾಗಿರುವುದಿಲ್ಲ. ಶಾಸ್ತ್ರದಲ್ಲಿ ಹೇಳುವುದೆಲ್ಲ ನಮ್ಮ ಜಗತ್ತಿಗೆ ಒಳ್ಳೆಯದಾಗತ್ತೇ ಇರುತ್ತದೆ. ಅದು ಹೇಳ್ತಾರೆ, ನಾವು ಜೀವನದಲ್ಲಿ ಒಂದಿಷ್ಟು ಕಾರ್ಯಗಳ ಮಂಗಳ ಕಾರ್ಯವನ್ನು ಮಾಡಬೇಕಂತೆ. ಯಾವುದು ಅಂದರೆ ಗಿಡಗಳನ್ನು ನೆಡುವುದು. ಅದು ನಾವು ಜೀವನದಲ್ಲಿ ಒಟ್ಟು ತಿಂತ್ರಿಣಿ ವೃಕ್ಷ, ಅಶ್ವತ್ಥ ವೃಕ್ಷ ಮತ್ತು ಬೇವಿನ ಮರ ಎರಡನ್ನು ಕೂಡಿಸಿದ್ದನ್ನು ನಾವು ನೆಡಬೇಕಂತೆ. ಆ ಕಾರ್ಯ ತಿಂತ್ರಿಣಿ 10 ಹುಣಸೆ ಮರವನ್ನು, ಗಿಡವನ್ನು ಸಣ್ಣದಿದ್ದಾಗ ಗಿಡವನ್ನು ನೆಡಬೇಕು. ಧಾತ್ರಿ ತ್ರಯಂ 3 ಧಾತ್ರಿ ನಲ್ಲಿಕಾಯಿದು, ಧಾತ್ರಿ ತ್ರಯಂ 3 ಧಾತ್ರಿ ವೃಕ್ಷವನ್ನು, 5 ಮಾವಿನ ಹಣ್ಣಿನ ಮರವನ್ನು, ಇಷ್ಟನ್ನು ನಾವು ಜೀವನದಲ್ಲಿ ನೆಡಬೇಕಂತ. ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಕಾರ್ಯವನ್ನು ಮಾಡುವುದರಿಂದ ಹೆಚ್ಚಿನ ಪುಣ್ಯವನ್ನು ಬರುತ್ತದೆ. ಅವನಿಗೆ ಏನು ಫಲ ನೋಡಿ, ಯಾವಲ್ಲೋಕೇಶು ತಿಷ್ಠೇಯು ತಾವನ್ನ ನರಕಂ ವ್ರಜೇತ್. ಅವನು ಲೋಕದಲ್ಲಿ ಎಷ್ಟು ದಿನ ಇರ್ತಾನೋ ಅವನಿಗೆ ನರಕ ಎಂಬುದೇ ಬರುವುದಿಲ್ಲ ಅಂತ. ಅಷ್ಟು ಪುಣ್ಯ ಎಂಬುದು ಅವನಿಗೆ ಬರುತ್ತದೆ ಅಂತ. ಮತ್ತೆ ಅವನು ಮನುಷ್ಯನಾಗಿ ಬಂದರೂ ಕೂಡ ಮತ್ತೆ ಈ ರೀತಿ ಮಾಡುವುದರಿಂದ ಮತ್ತೆ ಅವನಿಗೆ ಒಟ್ಟು ನರಕವೇ ಅವನಿಗೆ ಪ್ರಾಪ್ತಿಯಾಗುವುದಿಲ್ಲ ಅಂತ. ಅಷ್ಟು ಈ ರೀತಿಯಾಗಿ ಫಲವನ್ನು ತಿಳಿಸಿದ್ದಾರೆ ವೃಕ್ಷವನ್ನು ಬೆಳೆಸುವುದರಿಂದ. ಹಾಗೆ ಮಲ್ಲೋಕೆ ಚಿರವಾಸ ಸ್ಯಾತ್ ಜ್ಞಾನಂ ಮೋಕ್ಷೋಪಿ ಜಾಯಿತೆ ಮೋಕ್ಷೋ ಹಿ ಪುರುಷಾರ್ಥಾನಂ ಸರ್ವೇಷಾಂ ಕಂಚನಸ್ಪೃತಃ. ಹೀಗೆ ಮೋಕ್ಷದಲ್ಲಿ, ನನ್ನ ಲೋಕದಲ್ಲಿ ವಿಶೇಷವಾಗಿ ಅನೇಕ ವರ್ಷಗಳ ಪರ್ಯಂತರ ವಾಸ, ಮೋಕ್ಷ ಪ್ರಾಪ್ತಿ, ಹೀಗೆ ಅನೇಕ ಪುರುಷಾರ್ಥಗಳೆಲ್ಲವೂ ಕೂಡ ಅವನಿಗೆ ಪ್ರಾಪ್ತಿಯಾಗ್ತದೆ. ಹೀಗೇನೆ ತಿಳಿಸಿ ಅಂತಹ ಪರಮ ಮಂಗಳಕರವಾದ್ದು ಈ ರೀತಿಯ ಸತ್ಕರ್ಮಗಳನ್ನು, ದೇವರ ಪೂಜೆ, ದೇವರಿಗೆ ಹರಿತಿ ನಿವೇದಿತವಾದನ್ನು ಸ್ವೀಕಾರ ಮಾಡುವುದು, ಏನು ಪೂರ್ವ ಫಲಗಳನ್ನು ಎಲ್ಲ ಕಾರ್ಯಗಳನ್ನು ಹೇಳಿದರೆ ಅವು ಮಾಡುವುದರಿಂದ ಪ್ರಧಾನವಾದ ಫಲವೇ ಮೋಕ್ಷವೇ ಪ್ರಾಪ್ತಿ ಆಗ್ತದೆ. ಹೀಗೆ ತಿಳಿಸಿ ಇನ್ನು ಮುಂದೆ ಅನೇಕ ವಿಷಯಗಳನ್ನು ಇದೆ. ಆ ವಿಷಯಗಳನ್ನು ಮತ್ತೆ ನಾಳೆ ದಿನ ತಿಳಿದು ಮಂಗಳವನ್ನು ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸಾ ಇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ವಿಷ್ಣವೇ ನಮಃ, ವಿಷ್ಣವೇ ನಮಃ, ವಿಷ್ಣವೇ ನಮಃ.